ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिते नमः। नमस्ते सारस्वती देवे गौरवाणी प्रचारिणे निर्विशेषशून्यवादी पाश्चात्यदेशतारिणे वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद। हरे कृष्ण 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 हरे 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 राम 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 हरे हरे। ಹರೇ ಕೃಷ್ಣ, ಎಲ್ಲರಿಗೂ ಸ್ವಾಗತ. ಗೀತಾ ಸಾರ ಗುಂಪಿನಲ್ಲಿ ತಾವು ಸೇರಿಕೊಂಡಿದ್ದೀರಾ. ಸುಮಾರು ವಾರಗಳಿಂದ, ತಿಂಗಳುಗಳಿಂದ ತಾವು ಅಟೆಂಡ್ ಆಗ್ತಾ ಇದ್ದೀರಾ. ಸುಮಾರು ಫೆಬ್ರವರಿ ತಿಂಗಳಿಂದ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ. ಫೆಬ್ರವರಿ, ಮಾರ್ಚ್, ಏಪ್ರಿಲ್ ತಿಂಗಳಲ್ಲಿ. ಪ್ರತಿದಿನ ಚಾಂಟಿಂಗ್ ಸೆಷನ್ ಜಾಯ್ನ್ ಆಗ್ತಿದ್ದಾರೆ ಅಂತ ಕೇಳಿದ್ದೀನಿ. ಮತ್ತೆ ಪ್ರತಿ ವಾರ ಈ ಸ್ಪೆಷಲ್ ಗೀತಾ ಕ್ಲಾಸ್ಗೆ ತಾವು ಕೂಡ ಸೇರ್ತಾ ಇದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಇವತ್ತು ನಾವು ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡೋಣ. ಅದೇನಂದ್ರೆ ಆದರ್ಶ ಶಿಷ್ಯನ ಗುಣಗಳೇನು ಅಂತ. ಹಿಂದಿನ ಕ್ಲಾಸಲ್ಲಿ ಕೌಸ್ತುಭ್ರಿಗೆ ಅವರು ಒಂದು ಟಾಪಿಕ್ ತಗೊಂಡಿದ್ರು, ಆದರ್ಶ ಗುರುಗಳ ಗುಣಲಕ್ಷಣಗಳೇನು ಅಂತ. ಆದರ್ಶ ಗುರುವಿನ ಗುಣಗಳನ್ನ ತಾವು ಕೇಳಿದ್ದೀರಾ. ಈಗ ಆದರ್ಶನ ಶಿಷ್ಯನ ಗುಣಗಳನ್ನ ಕೇಳೋಣ. ಹೇಗೆ ಒಬ್ಬನು ಶಿಷ್ಯನಾಗಬೇಕು, ಯಾವ ರೀತಿ ಅವನು ನಡ್ಕೋಬೇಕು, ಯಾವ ಗುಣಗಳನ್ನ ಹೊಂದಿರಬೇಕು, ಹೇಗೆ ಗುರುವಿನ ಸೇವೆ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ಯಾಕಂದ್ರೆ ಆಚಾರ್ಯರು ಕೂಡ ಹೇಳ್ತಾರೆ, ಗುರುವಿನ ಆಶ್ರಯ ಪಡೆಯದೆ ನಾವು ಭಗವಂತನ ಕಡೆ ಹೋಗಲು ಸಾಧ್ಯವಿಲ್ಲ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುದಿ ಅಂತ ಹೇಳ್ತಾರೆ. ಗುರುವಿನ ಗುಲಾಮನಾಗ್ಬೇಕು. ಗುಲಾಮ ಅಂದ್ರೆ, ಗುಲಾಮ ಅಂತ ತಕ್ಷಣ ಜನರಿಗೆ ಭಯ ಆಗುತ್ತೆ. ಗುಲಾಮನಾಗ್ಬೇಕು ನಾವು. ಸಾಮಾನ್ಯ ವ್ಯಕ್ತಿ ಗುಲಾಮನಲ್ಲ, ಗುರುವಿನ ಗುಲಾಮನಾಗ್ಬೇಕು. ಯಾವಾಗ ಗುರುವಿನ ಗುಲಾಮನಾಗ್ತೀವಿ ಆಗ ಮುಕ್ತಿ ಸಿಗುತ್ತೆ ಅಂತ. ಗುರು ಯಾರು? ಭಗವಂತನ ಪ್ರತಿನಿಧಿ. ರೈಟ್? ತಾವು ಲಾಸ್ಟ್ ಕ್ಲಾಸಲ್ಲಿ ಕೇಳಿರ್ಬೋದು. ಗುರು ಯಾರು? ಸಾಕ್ಷಾತ್ ಭಗವಂತನ ಪ್ರತಿನಿಧಿ. ಹೇಗೆ ಪ್ರೈಮ್ ಮಿನಿಸ್ಟರ್ ಇರ್ತಾರೆ, ಅವ್ರದ್ದು ರೆಪ್ರೆಸೆಂಟೇಟಿವ್ಸ್ ಇರ್ತಾರೆ, ಅವ್ರದ್ದು ಅಸಿಸ್ಟೆಂಟ್ಸ್ ಇರ್ತಾರೆ. ಯಾವ ರೀತಿ ಪ್ರೈಮ್ ಮಿನಿಸ್ಟರ್ಗೆ ಗೌರವ ಕೊಡ್ತೀವಿ, ಅದೇ ರೀತಿ ಎಲ್ಲಾ ಸರ್ಕಾರಿ ನೌಕರರಿಗೂ ಕೂಡ, ಅಸಿಸ್ಟೆಂಟ್ಸ್ ಕೂಡ ಸನ್ಮಾನ ಕೊಡ್ಬೇಕಾಗತ್ತೆ. ಕರೆಕ್ಟ್? ಅದೇ ರೀತಿ ಭಗವಂತನಿಗೆ ಯಾವ ರೀತಿ ಗೌರವವನ್ನ ಸಲ್ಲಿಸ್ತೀವಿ, ಅದೇ ರೀತಿ ಗುರುವಿಗೂ ಕೂಡ ಗೌರವವನ್ನ ಸಲ್ಲಿಸಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ಗುರು ಸಾಕ್ಷಾತ್ ಹರಿ, ಸಾಕ್ಷಾತ್ ಹರಿತ್ವೇನ ಸಮಸ್ತ ಶಾಸ್ತ್ರೇ ಯುಕ್ತಸ್ತಥಾಭಾವ್ಯತೆಯವ ಸದ್ಧಿ. ಎಲ್ಲಾ ಶಾಸ್ತ್ರಗಳ ಪ್ರಕಾರ ಗುರುವನ್ನ ಸಾಕ್ಷಾತ್ ಹರಿಯ ತರನೇ ನಾವು ಪೂಜೆ ಮಾಡಬೇಕು. ಯಾವ ರೀತಿ ಕೃಷ್ಣನಿಗೆ ಗೌರವವನ್ನ ಸಲ್ಲಿಸ್ತೇವೆ, ಅದೇ ರೀತಿ ಗುರುವಿಗೆ ಕೂಡ ಗೌರವವನ್ನ ಸಲ್ಲಿಸಬೇಕು, ಸೇವೆಯನ್ನ ಸಲ್ಲಿಸಬೇಕು ಅಂತ ಶಾಸ್ತ್ರ ಹೇಳಿದೆ. ಕೃಷ್ಣ ಭಾಗವತದಲ್ಲಿ ಹೇಳ್ತಾನೆ, ಆಚಾರ್ಯ ಮಾಂ ವಿಜಾನೀಯ. ಆಚಾರ್ಯ ನಾನೇ, ಅಂದ್ರೆ ಆಚಾರ್ಯ ನನ್ನ ಪ್ರತಿನಿಧಿ, ಆಚಾರ್ಯನನ್ನ ನಾನೇ ಅಂತ ತಿಳ್ಕೊ ಅಂತ ಹೇಳ್ತಾನೆ. ಆಚಾರ್ಯ ಮಾಂ ವಿಜಾನೀಯ ನ ಅವಮನ್ಯತೆ ಕರಿಹಿಚಿತ್. ಗುರುವನ್ನ ಯಾವಾಗ್ಲೂ ಅವಮಾನ ಮಾಡಬಾರದು, ಅವರ ಮಾತನ್ನ ಉಲ್ಲಂಘಿಸಬಾರದು, ಗೌರವಪೂರ್ವಕವಾಗಿ ಅವರ ಜೊತೆ ನಾವು ನಡ್ಕೋಬೇಕು ಅನ್ನೋದನ್ನ ಕೃಷ್ಣ ತಿಳಿಸ್ತಾನೆ. ತಸ್ಮಾತ್ ಗುರುಂ ಪ್ರಪದ್ಯೇತ ಜಿಜ್ಞಾಸು ಶ್ರೇಯಮುತ್ತಮಂ. ಗುರುವಿನ ಹತ್ರ ಯಾಕೆ ಹೋಗ್ಬೇಕು, ಯಾರು ಹೋಗ್ಬೇಕು? ಯಾರು ಶ್ರೇಯವನ್ನ ಬಯಸ್ತಾರೆ, ಈ ಭೌತಿಕ ಬಂಧನದಿಂದ ಮುಕ್ತಿಯನ್ನ ಬಯಸ್ತಾರೆ, ದೇವರ ಸಾನ್ನಿಧ್ಯವನ್ನು ಬಯಸ್ತಾರೆ, ಅಂತವರು ಗುರುವಿನ ಹತ್ರ ಹೋಗ್ಬೇಕು. ಈಗ ಕಲಿಯುಗದಲ್ಲಿ ನೋಡ್ತೀವಿ, ತುಂಬಾ ಜನ ಗುರುವಿನ ಹತ್ರ ಬರ್ತಾರೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಸಾಲ್ವ್ ಮಾಡೋದಿಕ್ಕೆ, ಅಥವಾ ರೋಗ ನಿವಾರಣೆ ಮಾಡಿಸ್ಕೊಳ್ಳೋದಿಕ್ಕೆ, ಅಥವಾ ಸಂಸಾರದ ಕಷ್ಟಗಳನ್ನ ನಿರ್ಮೂಲನೆ ಮಾಡ್ಕೊಳ್ಳೋದಿಕ್ಕೆ ಬರ್ತಾರೆ. ಬಟ್ ಆಧ್ಯಾತ್ಮಿಕ ಪ್ರಗತಿಗೋಸ್ಕರ ಬರೋರು ತುಂಬಾ ಕಮ್ಮಿ. ರೈಟ್? ಗುರುವಿನ ಹತ್ರ ಯಾರು ಹೋಗ್ಬೇಕು? ಆಧ್ಯಾತ್ಮಿಕ ಪ್ರಗತಿಯನ್ನ ಬಯಸುವವರು ಗುರುವಿನ ಹತ್ರ ಹೋಗಬೇಕು. ಅದು ಮುಖ್ಯವಾದದ್ದು. ಆರೋಗ್ಯ ಕಟ್ರೆ ಡಾಕ್ಟರ್ ಹತ್ರನೂ ಹೋಗ್ಬೋದು. ಫೈನಾನ್ಷಿಯಲ್ ಮ್ಯಾಟರ್ ಇದ್ರೆ ಯಾರೋ ಫೈನಾನ್ಷಿಯಲ್ ಕನ್ಸಲ್ಟೆಂಟ್ ಹತ್ರ ಹೋಗ್ಬೋದು. ರೈಟ್? ಗ್ರಹಗಳ ಒಂದು ಪ್ರಭಾವ ಇದ್ದಲ್ಲಿ ಜ್ಯೋತಿಷರ ಹತ್ರ ಹೋಗ್ಬೋದು. ಆದ್ರೆ ಪ್ರಾಮಾಣಿಕ ಗುರುಗಳ ಹತ್ರ ಯಾರು ಹೋಗ್ಬೇಕು? ಈ ಸಂಸಾರ ಬಂಧನದಿಂದ ಮುಕ್ತಿ ಪಡೆದು ಭಗವಂತನ ಸಾನ್ನಿಧ್ಯವನ್ನ ಪಡ್ಕೊಳ್ಳೋ ಆಸೆ ಯಾರಿಗಿದೆ ಅವರು ಗುರುವಿನ ಹತ್ರ ಹೋಗ್ಬೇಕು.
ಮತ್ತೆ ಆ ಗುರು ಪ್ರಾಮಾಣಿಕವಾದ ಸಂಪ್ರದಾಯದಲ್ಲಿ ಬರ್ತಾ ಇರಬೇಕು. ಶ್ರೀ ಬ್ರಹ್ಮ ರುದ್ರ ಸನಕ ಚತ್ವಾರಿ ಕ್ಷತಿ ಪಾವನಾಹ, 4 ಸಂಪ್ರದಾಯಗಳಿವೆ. ಶ್ರೀ ಸಂಪ್ರದಾಯ, ರುದ್ರ ಸಂಪ್ರದಾಯ, ಬ್ರಹ್ಮ ಸಂಪ್ರದಾಯ, ಕುಮಾರ ಸಂಪ್ರದಾಯ. ಈ 4 ಸಂಪ್ರದಾಯದಲ್ಲಿ ಬರ್ತಕ್ಕಂತಹ ಆಚಾರ್ಯರನ್ನ ನಾವು ಸ್ವೀಕರಿಸಬೇಕು. ಸುಮ್ಮನೆ ಯಾರನ್ನಾದ್ರೂ ಸ್ವೀಕರಿಸಬಾರದು. ಸೊ ಇಸ್ಕಾನ್ ಈ ಸಂಸ್ಥೆ ಯಾವ ಸಂಪ್ರದಾಯದಲ್ಲಿ ಬರ್ತಾ ಇದೆ? ಯಾರಿಗಾದ್ರೂ ಗೊತ್ತಾ? ಈ ಇಸ್ಕಾನ್ ಸಂಪ್ರದಾಯ ಯಾವ 4 ಸಂಪ್ರದಾಯದಲ್ಲಿ ಯಾವುದು ಒಂದು ಸಂಪ್ರದಾಯದಲ್ಲಿ ಇಸ್ಕಾನ್ ಬರ್ತಾ ಇದೆ? ಬ್ರಹ್ಮ ಸಂಪ್ರದಾಯ, ಕರೆಕ್ಟ್, ಅಶೋಕ್ ಅವರು. ನಮ್ಮ ಗೌಡಿಯ ಸಂಪ್ರದಾಯ. ಅಶೋಕ್ ಅವರು ಕರೆಕ್ಟ್ ಹೇಳ್ತಾರೆ. ಬ್ರಹ್ಮ ಮಧ್ವ ಗೌಡಿಯ ಸಂಪ್ರದಾಯ. ಬ್ರಹ್ಮದೇವರು, ಕೃಷ್ಣ ಬ್ರಹ್ಮದೇವರಿಗೆ ಜ್ಞಾನವನ್ನು ಕೊಟ್ಟಿದ್ದ. ಸೊ ಬ್ರಹ್ಮದೇವರು ಅದನ್ನ ಅದೇ ಜ್ಞಾನವನ್ನ ನಾರದರಿಗೆ ಕೊಟ್ಟರು, ನಾರದರು ವ್ಯಾಸರಿಗೆ ಕೊಟ್ಟರು, ವ್ಯಾಸರು ಅವರ ಶಿಷ್ಯರಾದಂತಹ ಮಧ್ವಾಚಾರ್ಯರಿಗೆ. ಸೊ ನಂತರ ಚೈತನ್ಯ ಮಹಾಪ್ರಭು, ನಂತರ ಹಲವಾರು ಆಚಾರ್ಯರು, ನಂತರ ಶೀಲಪ್ರಪಾದರು ಸುಮಾರು 60 ವರ್ಷಗಳ ಹಿಂದೆ ಇಸ್ಕಾನ್ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದಾರೆ. ಸೊ ಈ ನಮ್ಮ ಸಂಪ್ರದಾಯ ಬ್ರಹ್ಮ ಮಧ್ವ ಸಂಪ್ರದಾಯದಲ್ಲಿ ಬರ್ತಾ ಇದೆ. ಗೌಡಿಯ ಸಂಪ್ರದಾಯ ಅಂತ ಕೂಡ ಕರೀತಾರೆ. ಬ್ರಹ್ಮ ಮಧ್ವ ಗೌಡಿಯ ಗುರು ಶಿಷ್ಯ ಪರಂಪರಾ. ಸೊ ಇಂತಹ ಪರಂಪರೆಯಲ್ಲಿ ನಾವು ಸೇರ್ಕೊಂಡಿದ್ದೇವೆ. ಅಮೂಲ್ಯವಾದ ಜ್ಞಾನವನ್ನ ಪಡೆದುಕೊಳ್ತಾ ಇದ್ದೇವೆ. ಹಲವಾರು ಶುದ್ಧ ಭಕ್ತರು, ಆಚಾರ್ಯರು ಈ ಸಂಪ್ರದಾಯದಲ್ಲಿದ್ದಾರೆ. ಈ ಸಂಪ್ರದಾಯ ಮುಂದುವರಿಸುವಂತಹ ವರ್ತಮಾನ ಆಚಾರ್ಯರು ಕೂಡ ಇದ್ದಾರೆ. ಸೊ ಪೂರ್ವ ಕಾಲದಲ್ಲಿ ಹಲವಾರು ಆಚಾರ್ಯರು ಬಂದು ಹೋಗಿದ್ದಾರೆ. ವರ್ತಮಾನ ಕಾಲದಲ್ಲೂ ಕೂಡ ಆ ಗುರುಗಳು ಈ ಸಂಪ್ರದಾಯವನ್ನು ಮುಂದುವರಿಸ್ತಾ ಇದ್ದಾರೆ. ಭವಿಷ್ಯದಲ್ಲೂ ಕೂಡ ಇಸ್ಕಾನಿನ ಆಚಾರ್ಯರು ಈ ಸಂಪ್ರದಾಯವನ್ನು ಮುಂದುವರಿಸ್ತಾರೆ, ಪ್ರಚಾರ ಮಾಡ್ತಾ ಇರ್ತಾರೆ. ಸೊ ಈ ಗುರುಗಳನ್ನ, ಎಲ್ಲ ಆಚಾರ್ಯರಲ್ಲಿ ಇತ್ತೀಚೆಗೆ ಬಂದಂತಹ ನಮ್ಮ ಶ್ರೀಲಪ್ರಪಾದರು ಒಂದು ಅದ್ಭುತ ಸಾಧನೆಯನ್ನು ಮಾಡಿದರು. ಅದೇನೆಂದರೆ ಇಡೀ ವಿಶ್ವದಲ್ಲಿ ಕೃಷ್ಣ ಪ್ರಜ್ಞೆಯ ಪ್ರಚಾರವನ್ನ ಮಾಡಿ ಕೃಷ್ಣ ಭಕ್ತಿಯನ್ನ ಸ್ಥಾಪನೆ ಮಾಡಿದ್ದಾರೆ. 100 ದೇವಸ್ಥಾನಗಳು, ಲಕ್ಷ ಗ್ರಂಥಗಳು, ಸಾವಿರಾರು ಶಿಷ್ಯರುಗಳನ್ನ ಮಾಡಿ ಕೃಷ್ಣ ಭಕ್ತಿಯನ್ನ ವಿಶ್ವದ ಎಲ್ಲಾ ರಾಷ್ಟ್ರಗಳಲ್ಲಿ ಹರಡಿಸಿದ್ದಾರೆ. ಸ್ವಂತಹ ಒಂದು ಶ್ರೇಯಸ್ಸು ಶಿಲಪ್ರಪಾದರಿಗೆ ತಟ್ಟುತ್ತೆ. ಶಿಲಪ್ರಪಾದರ ಶಿಷ್ಯರು ಕೂಡ ಇನ್ನು ಮುಂದೆ ಈ ಪ್ರಚಾರ ಕಾರ್ಯವನ್ನ ಮಾಡ್ತಾ ಇದ್ದಾರೆ, ಮುಂದುವರಿಸ್ತಾ ಇದ್ದಾರೆ. ಸೊ ನಾವೀಗ ಆದರ್ಶ ಶಿಷ್ಯನಾಗಿ ಹೇಗೆ ಗುರುವಿನ ಸೇವೆಯನ್ನು ಮಾಡಬೇಕು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಸೊ ಟೆಸ್ಟ್ ಆಫ್ ಎ ಸಿನ್ಸಿಯರ್ ಡಿಸೈಪಲ್, ಒಬ್ಬ ಪ್ರಾಮಾಣಿಕ ಶಿಷ್ಯನು ಹೇಗಿರಬೇಕು, ಯಾವ ಗುಣಗಳನ್ನ ಹೊಂದಿಕೊಂಡಿರಬೇಕು ಅನ್ನೋದನ್ನ ಇವತ್ತು ತಿಳ್ಕೊಳ್ಳೋಣ. ಈ ಚಿತ್ರದಲ್ಲಿ ತಾವು ನೋಡ್ತಾ ಇದ್ದೀರಾ, ಶುಕದೇವ ಗೋಸ್ವಾಮಿ ಅವರು ವ್ಯಾಸಾಸನದ ಮೇಲೆ ಕೂತಿದ್ದಾರೆ. ಕೆಳಗಡೆ ಶ್ರೀ ಪರೀಕ್ಷಿತ್ ಮಹಾರಾಜರು ಕೂತಿದ್ದಾರೆ. ಶುಕದೇವ ಗೋಸ್ವಾಮಿಯರು ಗುರುಗಳು, ಆದರ್ಶ ಗುರುಗಳು. ಅವರ ಶಿಷ್ಯರು ಪರೀಕ್ಷಿತ ಮಹಾರಾಜರು. ಸೊ ಪರೀಕ್ಷಿತ ಮಹಾರಾಜರು ಕೆಳಗಡೆ ಕೂತ್ಕೊಂಡು ಗುರುವಿನನ್ನು ಕೇಳ್ತಾ ಇದ್ದಾರೆ. ಸೊ ಪರೀಕ್ಷಿತ ಮಹಾರಾಜರ ತರ ನಮ್ಮಲ್ಲಿ ಕೂಡ ಈ ದಿವ್ಯ ಜ್ಞಾನವನ್ನ ಪಡೆದುಕೊಳ್ಳುವ ಉತ್ಸಾಹ, ಕುತೂಹಲ ಇರಬೇಕು. ಇಂಥ ಪ್ರಾಮಾಣಿಕ ಗುರುಗಳ ಸಾನ್ನಿಧ್ಯವ ಸಿಗುವುದು ತುಂಬಾ ದುರ್ಲಭ. ಏಷಾಂ ಸಂಸ್ಮರಣಾತ್ ಪುಂಸಾಂ ಸದ್ಯೋ ಶುದ್ಧಂತಿ ವೈಗ್ರಹಾನ್. ಇಂತಹ ಭಕ್ತರ ಸ್ಮರಣೆ ಮಾತ್ರದಿಂದ ನಮ್ಮ ಮನೆ ಶುದ್ಧವಾಗುತ್ತೆ. ಕಿಂ ಪುನರ್ದರ್ಶನ ಸ್ಪರ್ಶ ಪಾದ ಶೌಚಾಸನಾದಿವಿ. ಅವರ ವೈಯಕ್ತಿಕ ಸೇವೆ ಮಾಡೋದ್ರ ಬಗ್ಗೆ ಏನ್ ಹೇಳುದು? ಅವರ ಪಾದವನ್ನು ತೊಳೆದು ಅವರಿಗೆ ಆಸನವನ್ನು ನೀಡಿ ಅವರಿಗೆ ವೈಯಕ್ತಿಕ ಸೇವೆ ಮಾಡಿದ್ರೆ ಎಷ್ಟು ಲಾಭ ಸಿಗುತ್ತೆ? ಅವರ ಸ್ಮರಣೆ ಮಾತ್ರದಿಂದ ನಾವು ಪವಿತ್ರರಾಗ್ತೀವಿ. ಸೊ ಅವರ ವೈಯಕ್ತಿಕ ಸೇವೆ ಅವಕಾಶ ಸಿಕ್ಕಾಗ ಏನಾಗುತ್ತೆ? ಸೊ ಪರೀಕ್ಷಿತ್ ಮಹಾರಾಜರು ಈ ರೀತಿ ಶುಕದೇವ ಗೋಸ್ವಾಮಿಯನ್ನ ಹೊಗಳ್ತಾ ಇದ್ದಾರೆ. ಮತ್ತೆ ಶುಕದೇವ ಗೋಸ್ವಾಮಿ ಅವ್ರು ಎಷ್ಟು ವೈರಾಗ್ಯಗಳಂದ್ರೆ, ಯಾವುದೇ ಮನೆಯಲ್ಲಿ ಅವ್ರು ಇರ್ತಾ ಇರ್ಲಿಲ್ಲ. ಅರಮನೆಯಲ್ಲಿ ಕೂಡ ಇರ್ತಾ ಇರ್ಲಿಲ್ಲ, ಅವರ ಮನೆಯಲ್ಲಿ ಇರ್ತಾ ಇರ್ಲಿಲ್ಲ, ಬೇರೆ ಯಾರ ಮನೆಯಲ್ಲಿ ಕೂಡ ಇರ್ತಾ ಇರಲಿಲ್ಲ. ಕೇವಲ ಅವರು ಅರಣ್ಯದಲ್ಲಿ ಕೃಷ್ಣನನ್ನ ಸ್ಮರಿಸುತ್ತಾ ಓಡಾಡ್ತಾ ಇದ್ರು. ತಮ್ಮ ದೇಹವನ್ನ ನಿರ್ವಹಣೆ ಮಾಡ್ಕೊಳ್ಳೋದಕ್ಕೆ ಅವರು ಕೆಲವೊಮ್ಮೆ ಊರಿಗೆ ಬರ್ತಾ ಇದ್ರು, ಮನೆಗೆ ಬರ್ತಾ ಇದ್ರು ಭಿಕ್ಷೆ ಬೇಡೋದಿಕ್ಕೆ. ಆ ಮನೆಯಲ್ಲಿ ಎಷ್ಟೊತ್ತಿರ್ತಾ ಇದ್ರು ಅಂದ್ರೆ, ಹಾಲು ಕರೆಯೋದಕ್ಕೆ ಎಷ್ಟು ಸಮಯ ಬೇಕೋ ಅಷ್ಟು ಸಮಯ ಮಾತ್ರ ಇರ್ತಾ ಇದ್ರು. ಹಾಲು ಕರೆದ ಮೇಲೆ ಹಾಲನ್ನ ಕುಡಿದು ಲೋಟವನ್ನ ಕೊಟ್ಟು ಹೋಗ್ತಾ ಇದ್ರು.
ಎಷ್ಟು ನಿಮಿಷ ಬೇಕು? 5 ನಿಮಿಷ ಬೇಕು ಅಷ್ಟೇ ಹಾಲು ಕರೆದು ಕುಡಿಯೋದಕ್ಕೆ. ಅಷ್ಟು ಸಮಯದಲ್ಲಿ ಅವರಿಗೆ ಸದುಪದೇಶವನ್ನು ಕೊಟ್ಟು ಆ ಭಗವದ್ ಜ್ಞಾನವನ್ನ ಸ್ವಲ್ಪ ಕೊಟ್ಟು ಮುಂದಕ್ಕೆ ಹೋಗ್ತಾ ಇದ್ರು. ಸೊ ಅವರು ವೈರಾಗಿಗಳು. ಸೊ ಅಂತಹ ಮಹಾನ್ ವೈರಾಗಿ ಮಹಾಭಕ್ತನ ಸಾನ್ನಿಧ್ಯ ಪರೀಕ್ಷಿತ್ ಮಹಾರಾಜರಿಗೆ ಸಿಕ್ಕಿತು. ಸೊ ಅವರು ಅವರಿಗೆ ವ್ಯಾಸಾಸನ ಮೇಲೆ ಕುಳ್ಳಿರಿಸಿ ಅವರಿಗೆ ಪ್ರಶ್ನೆಗಳನ್ನು ಕೇಳ್ತಾರೆ, ಅವರಿಗೆ ಸೇವೆಯನ್ನು ಸಲ್ಲಿಸ್ತಾರೆ, ಅವರ ಮಾತುಗಳನ್ನು ಕೂಡ ಶ್ರವಣ ಮಾಡ್ತಾರೆ. ನಂತರ ಅವರು ಕೂಡ ಭಗವತ್ ಪ್ರಾಪ್ತಿ ಆಗುತ್ತೆ ಪರೀಕ್ಷಿತ್ ಮಹಾರಾಜನಿಗೆ. ಸೊ ಯಾವ ರೀತಿ ಒಬ್ಬ ಶಿಷ್ಯ ಇರಬೇಕು ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾರೆ ಭಗವದ್ಗೀತಾ. ಸೊ 2.7 2ನೇ ಅಧ್ಯಾಯದ 7ನೇ ಶ್ಲೋಕದಲ್ಲಿ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ಈ ಶ್ಲೋಕ ಅರ್ಜುನ ಹೇಳ್ತಾ ಇದ್ದಾನೆ. ಅರ್ಜುನ ಕೃಷ್ಣನಿಗೆ ಶರಣಾಗತನಾಗ್ತಾನೆ. ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢಚೇತಾ ಯಶ್ರೇಯಸ್ಯ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೆ ಹಂಸಾದಿ ಮಾಂ ತ್ವಾಂ ಪ್ರಪನ್ನಂ. ಯಾರಾದ್ರೂ ಅನುವಾದವನ್ನು ಓದಬಹುದಾ? ಹರೇ ಕೃಷ್ಣ ಪ್ರಭು, ಓದ್ತೀನಿ Yes. ಪ್ರಭು. ಕಾರ್ಪಣ್ಯದ ದೌರ್ಬಲ್ಯದಿಂದ ನಾನೀಗ ನನ್ನ ಕರ್ತವ್ಯದ ಬಗ್ಗೆ ಗೊಂದಲದಲ್ಲಿದ್ದೇನೆ. ಸ್ವಸ್ಥವನ್ನು ಸಂಪೂರ್ಣವಾಗಿ ಕಳೆದುಕೊಂಡಿದ್ದೇನೆ. ಇಂತಹ ಸ್ಥಿತಿಯಲ್ಲಿ ನನಗೆ ಯಾವುದು ಶ್ರೇಯಸ್ಕರ ಎಂದು ನಿಶ್ಚಯವಾಗಿ ಹೇಳು. ನಾನೀಗ ನಿನ್ನ ಶಿಷ್ಯ ಮತ್ತು ನಿನಗೆ ಶರಣಾಗತನಾದ ಆತ್ಮ. ದಯವಿಟ್ಟು ನನಗೆ ಮಾರ್ಗದರ್ಶನ ಮಾಡು. ಹರೇ ಕೃಷ್ಣ ಪ್ರಭು. ಅರ್ಜುನ ಇಲ್ಲಿ ಕೃಷ್ಣನಿಗೆ ಶರಣಾಗತನಾದ. ಭಗವದ್ಗೀತೆಯಲ್ಲಿ ಇದೊಂದು ಟರ್ನಿಂಗ್ ಪಾಯಿಂಟ್. 2ನೇ ಅಧ್ಯಾಯದ 7ನೇ ಶ್ಲೋಕ ಆಗ್ತಾ ಇದೆ, ಆದ್ರೆ ಕೃಷ್ಣ ಇಲ್ಲಿವರೆಗೂ ಅರ್ಜುನನಿಗೆ ಉಪದೇಶ ಮಾಡಿಲ್ಲ. ಅರ್ಜುನ ತನ್ನ ತೊಂದರೆಯನ್ನು ಹೇಳ್ಕೊಂತಾ ಇದ್ದಾನೆ, ಆದ್ರೆ ಕೃಷ್ಣ ಇಲ್ಲಿವರೆಗೂ ಉಪದೇಶವನ್ನು ಮಾಡಲಿಲ್ಲ. ಯಾಕೆ? ಅರ್ಜುನ ಕೃಷ್ಣನನ್ನ ತನ್ನ ಸ್ನೇಹಿತ ಅಂತ ಭಾವಿಸ್ತಾ ಇದ್ದ. ಸ್ನೇಹಿತರ ಮಧ್ಯೆ ಗಂಭೀರವಾದ ಚರ್ಚೆ ನಡೆಯಲು ಸಾಧ್ಯವಿಲ್ಲ. ಗುರು ಶಿಷ್ಯರ ಮಧ್ಯೆ ಗಂಭೀರ ಚರ್ಚೆ ನಡೆಯುತ್ತೆ, ಆದರೆ ಸ್ನೇಹಿತರ ಮಧ್ಯೆ ಗಂಭೀರ ಚರ್ಚೆ ನಡೆಯಲು ಸಾಧ್ಯವಿಲ್ಲ. ಅದಕ್ಕಾಗಿ ಕೃಷ್ಣ ಈ ಮೊಮೆಂಟ್ಗೋಸ್ಕರ ವೇಟ್ ಮಾಡ್ತಾ ಇದ್ದ. ಯಾವಾಗ ಅರ್ಜುನ ಕೃಷ್ಣನನ್ನ ಗುರುವಂತ ಸ್ವೀಕರಿಸಿ ಶರಣಗತನಾದನು, ನಂತರ ಕೃಷ್ಣ ಉಪದೇಶ ಮಾಡಿದ. 2ನೇ ಅಧ್ಯಾಯದ 10ನೇ ಶ್ಲೋಕದಲ್ಲಿ ಕೃಷ್ಣ ತನ್ನ ಉಪದೇಶವನ್ನ ಪ್ರಾರಂಭ ಮಾಡ್ತಾನೆ. ಅಶೋಚ್ಯಾನನ್ನು ಶೋಷತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸು ನಗತಾಸಂಶ ನಾನು ಶೋಚಂತಿ ಪಂಡಿತ. ಸೊ ಪಂಡಿತಂತನ ನೀನ್ ಮಾತಾಡ್ತಾ ಇದೀಯ, ಆದ್ರೆ ನಿನ್ನಲ್ಲಿ ಪಾಂಡಿತ್ಯವಿಲ್ಲ, ನೀನು ದಡ್ಡ. ಯಾವುದಕ್ಕೆ ಶೋಕ ಪಡಬಾರ್ದು ಅದಕ್ಕೋಸ್ಕರ ಶೋಕ ಪಡ್ತಾ ಇದೀಯಾ. ಈ ದೇಹ ನಶ್ವರವಾದದ್ದು, ದೇಹದ ನಾಶಕ್ಕೋಸ್ಕರ ಯಾಕೆ ನೀನು ಶೋಕ ಪಡ್ತಾ ಇದೀಯಾ? ಒಂದು ದಿನ ಇದು ದೇಹ ಬಿದ್ದೋಗುತ್ತೆ, ಇವತ್ತೆಲ್ಲ ನಾಳೆ ಈ ದೇಹ ಬಿದ್ದೋಗುತ್ತೆ, ಮಣ್ಣಾಗುತ್ತೆ. ಯಾಕೆ ಇದಕ್ಕೋಸ್ಕರ ಶೋಕ ಪಡ್ತಾ ಇದೀಯಾ? ಎದ್ದೇಳು, ಯುದ್ಧ ಮಾಡು ಅಂತಾನೆ. ಸೊ ಅರ್ಜುನ ದೈಹಿಕ ಸ್ತರದಲ್ಲಿದ್ದ. ಕೃಷ್ಣ ಅರ್ಜುನನನ್ನ ದೈಹಿಕ ಸ್ತರದಿಂದ ಆಧ್ಯಾತ್ಮಿಕ ಸ್ತರಕ್ಕೆ ಮೇಲುತ್ತಾ ಇದ್ದಾನೆ. ಅವನಿಗೆ ಉಪದೇಶವನ್ನ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಯಾವಾಗ? ಅರ್ಜುನ ಕೃಷ್ಣನಿಗೆ ಶರಣಾಗತನಾದಾಗ. ಅದೇ ರೀತಿ ನಾವು ಕೂಡ ಗುರುಗಳಿಗೆ ಶರಣಾಗಬೇಕು. ಆಗ ಮಾತ್ರ ಗುರುಗಳು ನಮಗೆ ಆದೇಶವನ್ನ ಕೊಡ್ತಾರೆ. ಇಲ್ಲಾಂದ್ರೆ ಗುರುಗಳು ಸುಮ್ಮನೆ ಕೈ ಮುಗಿದು ನಗ್ತಾರೆ ಅಷ್ಟೇ, ಸ್ಮೈಲ್. ಬಟ್ ಯಾರು ಶರಣಾಗ್ತಾರೋ ಅವ್ರಿಗೆ ಉಪದೇಶವನ್ನು ನೀಡ್ತಾರೆ, ಆದೇಶವನ್ನು ಕೊಡ್ತಾರೆ, ಸೇವೆಯನ್ನು ಕೊಡ್ತಾರೆ. ಸೊ ಗುರುಗಳಿಗೆ ನಾವು ಶರಣಾಗಬೇಕನ್ನೋ ತತ್ವವನ್ನು ನಾವಿಲ್ಲಿ ಕೇಳಿದ್ದೀವಿ. ಸೊ ಹಂಬಲ್ ಸರೆಂಡರ್, ವಿನಮ್ರ ಶರಣಾಗತಿಯನ್ನ ನಾವು ಪಡೆದುಕೊಳ್ಳಬೇಕು. ಹೇಗೆ? ಶಿಷ್ಯನು ಆಧ್ಯಾತ್ಮಿಕ ಗುರುವಿಗೆ ವಿಧೇಯತೆಯಿಂದ ಮತ್ತು ವಿನಮ್ರತೆಯಿಂದ ಶರಣಾಗಬೇಕು. ರೈಟ್? ಸಬ್ಮಿಸಿವ್ಲಿ ಅಂಡ್ ಹಂಬ್ಲಿ. ರೈಟ್? ವಿಧೇಯತೆ. ಸುಮ್ಮನೆ ಗುರುಗಳೇ, ಕೆಲವರು ಮನೆಯಲ್ಲಿ ಗುರುಗಳ ಫೋಟೋ ಹಾಕ್ತಾರೆ, ಇವರು ನಮ್ಮ ಗುರುಗಳು ಅಂತ. ಆದ್ರೆ ಗುರುಗಳು ಹೇಳಿದ್ದನ್ನ ಅವರು ಪರಿಪಾಲಿಸೋದಿಲ್ಲ. ಗುರುಗಳು ಹೇಳ್ತಾರೆ ಡೈಲಿ ಜಪ ಮಾಡು, ನಿಯಮಗಳ ಪಾಲನೆ ಮಾಡು. ಬರೀ ಗುರುಗಳ ಫೋಟೋ ಇಟ್ಟು ತಾವು ಮನ್ಸಿಗೆ ಬಂದಂಗೆ ಮಾಡಿದ್ರೆ ಅವ್ನು ಶಿಷ್ಯನಾಗ್ತಾನ? ಇಲ್ಲ. ಒಮ್ಮೆ ಶೀಲ ಪ್ರಭಾದ್ರು ಒಂದು ರಾಷ್ಟ್ರಕ್ಕೆ ಹೋಗ್ತಾರೆ, ಹಾಂಗ್ಕಾಂಗ್ಗೆ. ಅಲ್ಲಿ ಒಬ್ರು ಶಿಷ್ಯರಿದ್ರು. ಸೊ ಪ್ರಭಾದ್ರು ಅವರನ್ನು ಅಲ್ಲಿ ಭೇಟಿಯಾಗಿ ಅವರಿಗೆ ಮಾರ್ಗದರ್ಶನ ಕೊಡಕ್ಕಂತ ಹೋಗಿದ್ರು. ಆಗ ಶಿಲಪ್ರಭುದ್ರು ಅವ್ರ ಜೊತೆ ಕಾರಲ್ಲಿ ಬರುವಾಗ, ಏರ್ಪೋರ್ಟ್ ಇಂದ ಅವರ ಸೆಂಟ್ರಿಗೆ ಬರುವಾಗ ಕೇಳ್ತಾರೆ, ಸೊ ವಾಟ್ ಈಸ್ ಯುವರ್ ಮಾರ್ನಿಂಗ್ ಪ್ರೋಗ್ರಾಮ್? ನೀವು ಮಾರ್ನಿಂಗ್ ಪ್ರೋಗ್ರಾಮ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ. ಪ್ರಭುರ್ ಮಾರ್ನಿಂಗ್ ಪ್ರೋಗ್ರಾಮ್? ವಿ ಡೋಂಟ್ ಹ್ಯಾವ್ ಮಾರ್ನಿಂಗ್ ಪ್ರೋಗ್ರಾಮ್. ನಾವು ಮಾರ್ನಿಂಗ್ ಪ್ರೋಗ್ರಾಮ್ ಮಾಡ್ತಾ ಇಲ್ಲ ಪ್ರಭುರ್. ಸೊ ಡಿಸೈಪಲ್ ಆರ್ ಯು? ಯಾರು ಶಿಷ್ಯ ನೀನು? ಪ್ರಭು ನಿಮ್ಮ ಶಿಷ್ಯ. ನಾನು ಹೇಳ್ತಾ ಇದ್ದೀನಿ ಮಾರ್ನಿಂಗ್ ಪ್ರೋಗ್ರಾಮ್ ಮಾಡ್ಬೇಕು. ನೀವು ಬೆಳಗ್ಗೆ ಬೇಗ ಎದ್ದು ಬ್ರಹ್ಮ ಮುಹೂರ್ತದಲ್ಲಿ ತಾವು ಕಾರ್ಯವನ್ನ ಮಾಡ್ಬೇಕು, ಆಧ್ಯಾತ್ಮಿಕ ಚಟುವಟಿಕೆಗಳನ್ನ ಮಾಡ್ಬೇಕು. ಯಾಕೆ ಮಾಡ್ತಾ ಇಲ್ಲ? ನೀವು ನನ್ನ ಶಿಷ್ಯರಾಗಿದ್ರೆ ನೀವು ಮಾಡ್ಲೇಬೇಕು ಅಂತ ಹೇಳ್ತಾರೆ. ತುಂಬಾ ಗಟ್ಟಿಯಾಗಿ ಹೇಳ್ತಾರೆ. ಸೊ
ಶೀಲ ಪ್ರಭುಪಾದರ ಶಿಷ್ಯರಂದ್ರೆ ಅಂದ್ರೆ ಅವರ ಆ ಪರಂಪರೆಯಲ್ಲಿ ಬರುವರಾದವರು ಬೆಳಿಗ್ಗೆ ಬೇಗ ಹೇಳ್ಬೇಕು. ಬೇಗ ಎದ್ದು ಸ್ನಾನ ಮಾಡಿ ಹರಿಕೃಷ್ಣ ಅಂತ ಜಪ ಮಾಡಿ ಭಗವದ್ಗೀತೆ ಓದಿ ನಂತರ ಬೇರೆ ಕಾರ್ಯಗಳನ್ನ ಮಾಡ್ಬೇಕು. ಸುಪ್ರಭಾತ ಸ್ಟ್ರಿಕ್ಟ್ ಆಗಿ ಹೇಳಿದ್ರು ಈ ರೀತಿ ಮಾಡ್ಬೇಕು ಅಂತ. ಸೊ ಗುರುಗಳು ಹೇಳಿದ್ದನ್ನ ಮಾಡ್ಬೇಕು. ಸುಮ್ನೆ ಗುರುಗಳು ಫೋಟೋ ಇಟ್ಕೊಂಡು ಮನ್ಸಿಗೆ ಬಂದಂಗೆ ಮಾಡೋದಂತ ಅಲ್ಲ. ಸೊ ವಿಧೇಯತೆ ಇರಬೇಕು ಅಲ್ಲಿ. ದೇ ಶುಡ್ ಬಿ ಸಬ್ಮಿಸಿವ್ನೆಸ್. ರೈಟ್. ಪರೀಕ್ಷಿತ್ ಮಹಾರಾಜ ನೋಡಿ ಎಷ್ಟು ಸಬ್ಮಿಸಿವ್ ಆಗಿ ಕೂತ್ಕೊಂಡು ಕೇಳ್ತಾ ಇದ್ದಾರೆ. ಗುರುಗಳ ಆದೇಶವನ್ನು ಕೇಳ್ತಾ ಇದ್ದಾರೆ, ನಂತರ ಆದೇಶವನ್ನು ಪಾಲಿಸ್ತಾರೆ ಕೂಡ. ಗುರುವಿನ ಮುಂದೆ ಒಬ್ಬನು ತನ್ನನ್ನು ಮೂರ್ಖನೆಂದು ಪರಿಗಣಿಸಬೇಕು ಮತ್ತು ವಿಶ್ವಾಸಾರ್ಹವಲ್ಲದ ಮೂಲಗಳಿಂದ ಈ ಹಿಂದೆ ಕಲಿತ ಎಲ್ಲಾ ಪೂರ್ವ ನಿರ್ಧಾರಿತ ಕಲ್ಪನೆಗಳನ್ನು ಬದಿಗಿಡಬೇಕು. ಸೊ ಗುರುಗಳ ಮುಂದೆ ಬಂದಾಗ ಒಂದು ಖಾಲಿ ಪೇಜ್ ತರ ಇರಬೇಕು, ಖಾಲಿ ಸ್ಲೇಟ್ ತರ ಇರಬೇಕು. ನಾವು ಆಲ್ರೆಡಿ ನಮ್ಮ ಪೇಜ್ ಅಲ್ಲಿ ಬುಕ್ ಅಲ್ಲಿ ಎಲ್ಲ ತುಂಬ್ಕೊಂಡ್ ಬಂದಿದ್ರೆ ಗುರುಗಳು ಹೇಳಿದ್ದಾನೆ ಕೇಳಕ್ಕಾಗಲ್ಲ. ರೈಟ್. ನಮ್ಮದೇ ಆದಂತಹ ಪೂರ್ವ ಕಲ್ಪನೆಗಳನ್ನ ನಾವು ಬೆಳೆಸ್ಕೊಂಡಿರ್ತೀವಿ. ಟಿವಿಯಿಂದ ಕೇಳಿ, ನ್ಯೂಸ್ ಪೇಪರ್ ಇಂದ ಓದಿ, ದೇವರ ಬಗ್ಗೆ ಕೆಲವೊಂದು ಪೂರ್ವ ಕಲ್ಪನೆಗಳನ್ನ ಬೆಳೆಸ್ಕೊಂಡಿರ್ತೀವಿ. ಅದನ್ನೆಲ್ಲ ಬದಿಗಿಟ್ಟು ಬರಬೇಕು. ನಾನು ಇಂಜಿನಿಯರ್, ನಾನು ಡಾಕ್ಟರ್, ನಾನು ಇವನು, ನಾನು ಅವನು ಅನ್ನುವ ಅಹಂಕಾರ ಇರಬಾರ್ದು ಗುರುಗಳ ಮುಂದೆ. ಯಾಕಂದ್ರೆ ಗುರುಗಳು ಸಾಕ್ಷಾತ್ ಭಗವಂತನ ಜೊತೆ ಅವ್ರ ಕನೆಕ್ಷನ್ ಇರುತ್ತೆ. ಸೊ ಗುರುಗಳನ್ನ ಮೋಸ ಮಾಡಕ್ಕಾಗಲ್ಲ. ಗುರುಗಳು ನಮ್ಮ ಹೃದಯವನ್ನ ನೋಡ್ತಾರೆ, ಹೃದಯದಲ್ಲಿ ಏನಿದೆ ಅಂತ ನೋಡ್ತಾರೆ. ಸೊ ಗುರುಗಳಿಗೆ ಮೋಸ ಮಾಡಲು ಸಾಧ್ಯವಿಲ್ಲ. ಸೊ ಕೃಷ್ಣ ಗುರುಗಳಿಗೆಲ್ಲ ತಿಳಿಸ್ತಾನೆ. ಸೊ ನಾವು ಕೂಡ ತುಂಬಾ ಪ್ರಾಮಾಣಿಕವಾಗಿ ವಿಧೇಯತೆಯಿಂದ ಗುರುಗಳಿಗೆ ಶರಣಾಗಬೇಕು. ಮತ್ತೆ ಆ ಪೂರ್ವ ಕಲ್ಪಿತ ಎಲ್ಲಾ ವಿಚಾರಗಳನ್ನು ಬಿಟ್ಟು ಒಬ್ಬ ಮೂರ್ಖನ ತರ ಗುರುಗಳ ಹತ್ರ ಬರ್ಬೇಕು. ನಾನು ಮೂರ್ಖ ಅಂತ ತಿಳ್ಕೊಂಡಾಗ ನಾನು ಕಲಿಬಹುದು. ನಾನು ಜಾಣ ಅಂತ ತಿಳ್ಕೊಂಡ್ರೆ ನಾನು ಕಲಿಯಕ್ಕಾಗಲ್ಲ. ಯಾಕಂದ್ರೆ ನನಗೆಲ್ಲ ಗೊತ್ತು ಅಂತ ಒಂದು ಭಾವನೆ ಬಂದ್ಬಿಡುತ್ತೆ. ನಾನು ದಡ್ಡ, ನನಗೇನು ಗೊತ್ತಿಲ್ಲ, ಗುರುಗಳೇ ದಯವಿಟ್ಟು ನನಗೆ ಪಾಠ ಮಾಡಿ ಅಂತ ವಿನಮ್ರತೆಯಿಂದ ಬೇಡ್ಕೋಬೇಕು. ಇಲ್ಲಿ ನೋಡಿ, ಸನಾತನ ಗೋಸ್ವಾಮಿಯರು ಅವರು ಮಹಾಪಂಡಿತರು. ಕರ್ನಾಟಕದ ಕೊಂಕಣ ಭಾಗದಲ್ಲಿ ಅವರ ಅಂದ್ರೆ ಪೂರ್ವಜರಿದ್ರು. ಕಾರಣಾಂತರಗಳಿಂದ ಅವರು ಪಶ್ಚಿಮ ಬಂಗಾಳಕ್ಕೆ ಶಿಫ್ಟ್ ಆಗ್ತಾರೆ. ಅಲ್ಲಿ ರೂಪ ಸನಾತನ ಗೋಸ್ವಾಮಿ ಹುಟ್ಟಿದ್ರು. ಅವರು ಮಹಾಪಂಡಿತರು, ವಿದ್ವಾಂಸರು, ಹಲವಾರು ಭಾಷೆಗಳನ್ನ ಬಲ್ಲವರು, ಗೀತಾ ಭಾಗವತ್ ಇತ್ಯಾದಿ ಗ್ರಂಥಗಳನ್ನು ಅಧ್ಯಯನ ಮಾಡಿದವರು. ಆದ್ರೆ ಕಾರಣಾಂತರಗಳಿಂದ ಅವರು ಆಗ ನವಾಬ್ ಹುಸೇನ್ ಶಾ ಮುಸ್ಲಿಮನ ಸೇವೆ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಅವರು ರಾಜ ಇವ್ರನ್ನ ಬೆದರಿಸಿದ್ದ, ನೀವು ನನ್ನ ಸೇವೆ ಮಾಡ್ಲಿಲ್ಲ ಅಂದ್ರೆ ನಾನು ಅನ್ಯ ಹಿಂದೂಗಳಿಗೆ ಕಷ್ಟವನ್ನು ಕೊಡ್ತೇನೆ ಅಂತ. ಯಾಕಂದ್ರೆ ಇವರಿಬ್ರು ತುಂಬಾ ಬುದ್ಧಿವಂತರಿದ್ರು. ಇವರು ನನ್ನ ರಾಜ್ಯವನ್ನ ನೋಡ್ಕೊಂಡ್ರೆ ನಾನು ಫ್ರೀ ಆಗ್ಬಿಡ್ತೇನೆ, ಅದಕ್ಕೋಸ್ಕರ ಇವರಿಬ್ರು ಬೇಕು ನನಗೆ ಅಂತ ರೂಪ ಸನಾತನ ಇಬ್ಬರನ್ನ ಕೆಲಸಕ್ಕೆ ಇಟ್ಕೊಂತಾನೆ. ಒಬ್ಬನನ್ನ ಪ್ರಧಾನಮಂತ್ರಿಯಾಗಿ ಮಾಡ್ತಾನೆ, ಇನ್ನೊಬ್ಬರನ್ನ ಫೈನಾನ್ಸ್ ಮಿನಿಸ್ಟರ್ ಆಗಿ ಮಾಡ್ತಾರೆ. ರೈಟ್. ಸೊ ಈ ರೀತಿ ತುಂಬಾ ಉನ್ನತ ಪದವಿಯನ್ನು ಇವರಿಗೆ ಕೊಡ್ತಾರೆ. ಸೊ ಇವರಿಬ್ರು ಕೆಲಸ ಮಾಡ್ತಾ ಇದ್ರು ಅಲ್ಲಿ. ಒಮ್ಮೆ ಚೈತನ್ಯ ಮಹಾಪ್ರಭುಗಳು ಅವರ ಊರಿಗೆ ಬರ್ತಾರೆ. ಆಗ ಇವರಿಬ್ರು ಮಂತ್ರಿಗಳಾಗಿದ್ರು ಕೂಡ ಸರಳ ವೇಷವನ್ನು ಧರಿಸಿಕೊಂಡು ಚೈತನ್ಯ ಮಹಾಪ್ರಭುಗಳ ಹತ್ರ ಬಂದು ರಾತ್ರಿ ಬರ್ತಾರೆ. ಒಂದು ಅವರಿಗೆ ನಮಸ್ಕಾರ ಮಾಡ್ತಾರೆ. ರೈಟ್. ಅವರ ಹಲ್ಲಿನ ಮಧ್ಯದಲ್ಲಿ ಹುಲ್ಲನ್ನ ಇಟ್ಟುಕೊಂಡು ವಿನಮ್ರವಾಗಿ ನಮಸ್ಕಾರ ಮಾಡ್ತಾರೆ. ಇದು ಹಂಬಲ್ ಸರೆಂಡರ್. ನಾನು ತುಂಬಾ ಪಾಪಿ, ನಾವು ಗೋಹತ್ಯೆ ಮಾಡುವವರ ಸೇವೆ ಮಾಡ್ತಾ ಇದ್ದೀವಿ, ನಾವು ತುಂಬಾ ಪಾಪಿಗಳು, ದಯವಿಟ್ಟು ನಮ್ಮನ್ನ ಮುಕ್ತಗೊಳಿಸಿ ಅಂತ ಚೈತನ್ಯ ಮಹಾಪ್ರಭುಗಳಿಗೆ ಶರಣಾಗ್ತಾರೆ. ಚೈತನ್ಯ ಮಹಾಪ್ರಭು ಹೇಳ್ತಾರೆ, ನಿಮ್ಮ ವಿನಮ್ರತೆ ನನ್ನ ಹೃದಯವನ್ನ ಮುರಿತಾ ಇದೆ ಅಂತ. ಯುವರ್ ಹ್ಯೂಮಿಲಿಟಿ ಇಸ್ ಬ್ರೇಕಿಂಗ್ ಮೈ ಹಾರ್ಟ್ ಅಂತಾರೆ. ಅಷ್ಟು ವಿನಮ್ರವಾಗಿ ರೂಪ ಸನಾತನ ಗೋಸ್ವಾಮಿ ಚೈತನ್ಯ ಮಹಾಪ್ರಭುಗಳಿಗೆ ಶರಣಾಗ್ತಾರೆ. ಚೈತನ್ಯ ಮಹಾಪ್ರಭುಗಳವರನ್ನ ಶಿಷ್ಯರಾಗಿ ಸ್ವೀಕರಿಸ್ತಾರೆ. ಸೊ ವಿನಮ್ರತೆ ಇರಬೇಕು ಗುರುವಿನ ಮಧ್ಯೆ. ನಾನು ಪಂಡಿತ ಅಂತ ಹೇಳ್ಬಾರ್ದು. ಅರ್ಜುನ ಕೂಡ ಮಹಾಯೋದ್ಧ, ಸಾಕಷ್ಟು ಸಾಧನೆ ಮಾಡಿದವನು, ಸಾಕಷ್ಟು ಪ್ರತಿಷ್ಠೆಯನ್ನು ಪಡೆದುಕೊಂಡವನು. ಆದ್ರೆ ಒಂದು ಬಿಕ್ಕಟ್ಟಿನ ಸ್ಥಿತಿ ಬಂದಾಗ ಅರ್ಜುನ ಕೂಡ ಕೃಷ್ಣನಿಗೆ ಶರಣಾಗ್ತಾನೆ. ಶಿಷ್ಯಸ್ತೇಹಂ ಶಾದಿಮಾಂ, ನಾನು ನಿನ್ನ ಶಿಷ್ಯ, ದಯವಿಟ್ಟು ನನಗೆ ಉಪದೇಶವನ್ನು ಕೊಡು, ನಾನು ಏನ್ ಮಾಡ್ಬೇಕು, ಯುದ್ಧ ಮಾಡ್ಬೇಕು ಮಾಡಬಾರದು ಅನ್ನೋದನ್ನ ಹೇಳಿಕೊಡುವಂತ ಕೃಷ್ಣನಿಗೆ ಶರಣಾಗ್ತಾನೆ. ಆಗ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ಫಸ್ಟ್ ಗುರುಗಳಿಗೆ ಶರಣಾಗಬೇಕು.
ಅಟ್ ದ ಫಸ್ಟ್ ಪಾಯಿಂಟ್. ಸೊ ಶಿಷ್ಯನು ತನ್ನ ಸ್ವಂತ ಮೀಸಲಾತಿಗಳನ್ನು ಕಾಪಾಡಿಕೊಂಡರೆ ಅಂತಹ ಶಿಷ್ಯನ ಹೃದಯವು ಬೀಜವು ಮೊಳಕೊಡೆಯಲು ಸಾಧ್ಯವಾಗದ ಬಂಜರು ಭೂಮಿ ಅಂತ ಇರುತ್ತದೆ. ರೈಟ್. ಸೊ ಒಂದು ಬಂಜರು ಭೂಮಿಯಲ್ಲಿ ಬೀಜ ಹಾಕಿದ್ರೆ ಬೀಜ ಬೆಳೆಯುತ್ತಾ? ಬೆಳೆಯೋದಿಲ್ಲ. ಆ ನೆಲವನ್ನ ಸಿದ್ಧಗೊಳಿಸಬೇಕು, ಆ ಮಣ್ಣನ್ನ ಮೃದುಗೊಳಿಸಬೇಕು, ಅಲ್ಲಿ ಗೊಬ್ಬರವನ್ನು ಹಾಕಬೇಕು, ನೀರು ಬಿಡಬೇಕು, ನಂತರ ಬೀಜ ಹಾಕಿದ್ರೆ ಅಲ್ಲಿ ಅದು ಮೊಳಕೆ ಹೊಡೆಯುತ್ತೆ. ರೈಟ್. ಅಥವಾ ಮಗುವನ್ನು ಪಡೆಯಲು ಸಾಧ್ಯವಾಗದ ಬಂಜರು ಮಹಿಳೆಯಂತೆ. ಒಬ್ಬ ಮಹಿಳೆ ಬಂಜರಾಗಿದ್ರೆ ಅವಳಿಗೆ ಮಗು ಹುಟ್ಟೋದಿಲ್ಲ. ಅದೇ ರೀತಿ ಶಿಷ್ಯನ ಹೃದಯ ಬಂಜರ ಭೂಮಿ ಅಂತ ಇದ್ರೆ ಗುರುಗಳು ಕೊಡುವಂತಹ ಉಪದೇಶ ಅವನ ಹೃದಯದಲ್ಲಿ ನಿಲ್ಲೋದಿಲ್ಲ, ಆ ಹೃದಯದಲ್ಲಿ ಮೊಳಕೆ ಹೊಡೆಯೋದಿಲ್ಲ. ಗುರುಗಳು ನಮಗೆ ಭಕ್ತಿಯ ಬೀಜವನ್ನು ಕೊಡ್ತಾ ಇದ್ದಾರೆ. ಆ ಭಕ್ತಿ ಬೀಜವನ್ನ ನಾವು ನಮ್ಮ ಹೃದಯದಲ್ಲಿ ಇಟ್ಟು ಅದನ್ನ ಜೋಪಾನವಾಗಿ ಕಾಪಾಡಬೇಕು, ಅದಕ್ಕೆ ನೀರನ್ನು ಹಾಕಬೇಕು, ಆಗ ಮೊಳಕೆ ಹೊಡೆದು ಅದು ಕೃಷ್ಣ ಪ್ರೇಮದ ಫಲವನ್ನು ಕೊಡುತ್ತೆ. ಆದ್ರೆ ನಾವು ಅದನ್ನು ಜೋಪಾನ ಮಾಡ್ಲಿಲ್ಲ ಅಂದ್ರೆ ಅದು ಆ ಒಂದು ಬೀಜ ಹಾಳಾಗ್ಬಿಡುತ್ತೆ. ಸೊ ಅದೇ ರೀತಿ ಗುರು ಕೊಟ್ಟಂತಹ ಭಕ್ತಿಯನ್ನ ನಾವು ಕಾಪಾಡಿಕೊಳ್ಳಬೇಕು, ಅತ್ಯಂತ ಏನಂತಾರೆ ಎಚ್ಚರಿಕೆಯಿಂದ ಕಾಪಾಡಬೇಕು. ಸೊ ಹೃದಯವನ್ನ ಮೃದುಗೊಳಿಸಬೇಕು. ಆ ಒಂದು ವಿನಮ್ರತೆ ಏನಿದೆ ಅದು ಹೃದಯವನ್ನ ಮೃದುಗೊಳಿಸುತ್ತೆ. ಅಹಂಕಾರ ಏನಿದೆ ಅದು ಹೃದಯವನ್ನು ಗಟ್ಟಿ ಮಾಡುತ್ತೆ. ಸೊ ಮನಸ್ಸು ವಿನಮ್ರವಾಗಿದ್ದಷ್ಟು ಹೃದಯದಲ್ಲಿ ಭಕ್ತಿಲತಾ ಬೀಜ ಮೊಳಕೆ ಹೊಡೆಯುತ್ತೆ. ತೃಣಾದಪಿ ಸುನೀಚೇನ ತರೋರಪಿ ಸಹಿಷ್ಣುನ ಅಮಾನ್ಯನ ಮಾನದೇನ ಕೀರ್ತನೀಯ ಸದಾರಿ. ಇಂಥ ಭಾವನೆಯಲ್ಲಿರ್ಬೇಕು ನಾವು. ನಾನು ತೃಣಗಿಂತಲೂ ನೀಚ, ಒಂದು ವೃಕ್ಷಗಿಂತಲೂ ಸಹಿಷ್ಣು, ಎಲ್ಲರಿಗೂ ಮಾನವನ್ನು ಕೊಡಬೇಕು, ಮಾನದ ಅಪೇಕ್ಷೆಯನ್ನು ಮಾಡಬಾರದು. ಇಂತಹ ಭಾವನೆ ಯಾರ ಹೃದಯದಲ್ಲಿ ಇರುತ್ತೆ ಅವರ ಹೃದಯದಲ್ಲಿ ಅತಿ ಬೇಗನೆ ಭಕ್ತಿಯ ಬೀಜದ ಮೊಳಕೆ ಹೊಡೆಯುತ್ತೆ. ಶೀಘ್ರದಲ್ಲಿ ಕೃಷ್ಣ ಪ್ರೇಮದ ಒಂದು ಫಲ ದೊರಕುತ್ತೆ. ಸೊ ಗುರುಗಳ ಹತ್ರ ಒಂದು ಪ್ರಶ್ನೆಗಳನ್ನ ಕೇಳಬೇಕು, ಜಿಜ್ಞಾಸೆ ಮಾಡಬೇಕು. ಯಾವುದರ ಬಗ್ಗೆ? ಒಬ್ಬ ಶಿಷ್ಯನು ಜೀವನದ ಅಂತಿಮ ಗುರಿಯ ಬಗ್ಗೆ ಪ್ರಾಮಾಣಿಕವಾಗಿ ಜಿಜ್ಞಾಸೆ ಹೊಂದಿರಬೇಕು. ಜೀವನದ ಅಂತಿಮ ಗುರಿ ಏನು? ಕೃಷ್ಣ ಪ್ರೇಮದ ಪ್ರಾಪ್ತಿ. ಈ ಸಂಸಾರದಿಂದ ಮುಕ್ತಿ, ಕೃಷ್ಣ ಪ್ರೇಮದ ಪ್ರಾಪ್ತಿ. ಈ ಎರಡು ಬಗೆಯ ಜಿಜ್ಞಾಸೆ ಇದೆ. ಒಂದು ಪ್ರೇಯಸ್, ಇನ್ನೊಂದು ಶ್ರೇಯಸ್. ಪ್ರೇಯಸ್ ಅಂದ್ರೆ ಅಲ್ಪಾವಧಿ ಗುರಿಗಳು, ಶಾರ್ಟ್ ಟರ್ಮ್ ಗೋಲ್ಸ್. ನಾನು ಎಕ್ಸಾಮ್ ಪಾಸ್ ಆಗ್ಬೇಕು, ನನಗೆ ಒಂದು ಜಾಬ್ ಸಿಗಬೇಕು, ಒಂದು ಮದುವೆ ಆಗ್ಬೇಕು, ನಂತರ ಏನಂತಾರೆ ಮಕ್ಕಳಾಗ್ಬೇಕು, ನಂತರ ಮನೆ ಕಟ್ಟಬೇಕು, ಇದೆಲ್ಲ ಶಾರ್ಟ್ ಟರ್ಮ್ ಗೋಲ್ಸ್, ಅಲ್ಪಾವಧಿ. ಇದೆಲ್ಲ ಪ್ರೇಯಸ್. ಈ ಸದ್ಯದ ಜೀವನಕ್ಕೆ ಸಂಬಂಧಿಸಿದಂತಹ ಗುರಿಗಳಿವು, ಇವನ್ನ ಪ್ರೇಯಸ್ ಅಂತಾರೆ. ಸೊ ಪ್ರೇಯಸ್ ಬಗ್ಗೆ ಗುರುಗಳನ್ನ ಕೇಳಬಾರ್ದು. ಗುರುಗಳ ಹತ್ರ ಬಂದಾಗ ಯಾವ್ದ್ರ ಬಗ್ಗೆ ಪ್ರಶ್ನೆ ಮಾಡ್ಬೇಕು? ಶ್ರೇಯಸ್. ಶ್ರೇಯಸ್ ಅಂದ್ರೆ ಗುರುಗಳೇ ಹೇಗೆ ಜನ್ಮ ಮೃತ್ಯುವಿನ ಚಕ್ರದಿಂದ ಮುಕ್ತಿಯನ್ನು ಪಡೆಯುವುದು, ಹೇಗೆ ಭಗವಂತನ ಸಾನ್ನಿಧ್ಯವನ್ನು ಪಡೆಯುವುದು, ಅದರ ಬಗ್ಗೆ ಪ್ರಶ್ನೆಗಳನ್ನ ಗುರುಗಳಿಗೆ ಕೇಳಬೇಕು. ಆದ್ರೆ ಒಂದು ವೇಳೆ ನಮ್ಮ ಅಲ್ಪಾವಧಿ ಗುರಿಗಳು ಈ ಅಂತಿಮ ಗುರಿಯನ್ನ ಮುಟ್ಟುವುದರಲ್ಲಿ ಒಂದು ಅಡಚಣೆ ಆಗಿದ್ರೆ ಅಂತ ಅಡಚಣೆಗಳ ಪರಿಹಾರ ಪಡೆದುಕೊಳ್ಳೋದಕ್ಕೆ ಗುರುಗಳ ಹತ್ರ ಹೋಗಬಹುದು. ದಟ್ಸ್ ಓಕೆ. ಬಟ್ ಈ ಭೌತಿಕ ಜಗತ್ತಿನಲ್ಲಿ ಸುಖವಾಗಿರುವ ಮಾರ್ಗವನ್ನು ಹುಡುಕೋದಕ್ಕೆ ಗುರುಗಳ ಹತ್ರ ಹೋಗಬಾರ್ದು. ಯಾಕಂದ್ರೆ ಈ ಭೌತಿಕ ಜಗತ್ತಿನಲ್ಲಿ ಸುಖ ಅನ್ನೋದೇ ಇಲ್ಲ. ಈ ಭೌತಿಕ ಜಗತ್ತಿನಲ್ಲಿರುವ ಸುಖ ಒಂದು ಭ್ರಮೆ ಮಾತ್ರ. ನಿಜವಾದ ಸುಖ ಈ ಭೌತಿಕ ಜಗತ್ತಿನಿಲ್ಲ. ಸುಖ ಅಂತ ಅನಿಸುವುದೆಲ್ಲ ಒಂದು ಭ್ರಮೆ, ಕನಸಿದ್ದಂಗೆ. ಆ ಕನಸು ಮುರಿದಾಗ ಸತ್ಯ ಗೊತ್ತಾಗುತ್ತೆ. ಸೊ ಕನಸಿನಲ್ಲಿ ನಾವು ರಾಜನಾಗಿದ್ದೇವೆ, ನಾನು ಶ್ರೀಮಂತನಾಗಿದ್ದೇನೆ ಅಂತ ಕಾಣಬಹುದು. ಕಣ್ಣು ತೆಗೆದಾಗ ನಾನು ನನ್ನ ಮನೆಯಲ್ಲೇ ಇದ್ದೇನೆ. ಸೊ ಈ ಭೌತಿಕ ಜಗತ್ತಿನಲ್ಲಿ ಪಡೆಯುವಂತಹ ಯಶಸ್ಸು ಇದೆಲ್ಲ ಒಂದು ಭ್ರಮ ಇದ್ದಂಗೆ. ಸತ್ತ ಮೇಲೆ ಇನ್ನೊಂದು ಜನ್ಮಕ್ಕೆ ಹೋದಾಗ ಅಲ್ಲಿ ಕಣ್ಣು ತೆಗೆದಾಗ ಈ ಕನಸು ಕಳೆದು ಹೋಗಿರುತ್ತೆ, ಇನ್ನೊಂದು ಕನಸು ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಶ್ರೇಯಸ್, ಜೀವನದ ಅಂತಿಮ ಗುರಿಯ ಬಗ್ಗೆ ಗುರುಗಳಿಗೆ ಪ್ರಶ್ನೆ ಮಾಡಬೇಕು, ಜಿಜ್ಞಾಸೆ ಮಾಡಬೇಕು. ಇದರ ಹಿಂದೆ ಒಂದು ಕಥೆ ಇದೆ, ನಚಿಕೇತ. ನಚಿಕೇತನ ಕಥೆ ಕೇಳಿರ್ಬೋದು ಕೆಲವರು. ಒಬ್ಬ ನಚಿಕೇತ ಅಂತ ಬ್ರಾಹ್ಮಣ ಮಗನಿದ್ದ. ಅವನು ಚಿಕ್ಕವನಿದ್ದಾಗ ಅವರ ತಂದೆ ವಾಜಶ್ರವ ಅವರು ಒಂದು ಯಜ್ಞವನ್ನು ಮಾಡ್ತಾರೆ. ಆ ಯಜ್ಞ ಮಾಡಿದ ನಂತರ ಅವರು ದಾನ ಮಾಡ್ತಾ ಇದ್ರು. ದಾನದಲ್ಲಿ ಹಸುವನ್ನ ಕೊಡ್ತಾ ಇದ್ರು. ಆದ್ರೆ ನಚಿಕೇತ ನೋಡ್ತಾನೆ, ತಂದೆ
ವೃದ್ಧ ಹಸುಗಳನ್ನ, ಹಾಲು ಕೊಡದಿರುವಂತಹ ಹಸುಗಳನ್ನ ದಾನ ಮಾಡ್ತಾ ಇದ್ರು. ಆಗ ನಚಿಕೇತ ಬಂದು ಕೇಳ್ತಾನೆ, ಅಪ್ಪ ಅಪ್ಪ ಯಾಕೆ ನೀವು ವೃದ್ಧ ಹಸುಗಳನ್ನ ದಾನ ಮಾಡ್ತಾ ಇದ್ದೀರಾ? ಒಳ್ಳೆಯ ಹಸುಗಳನ್ನ, ಹಾಲು ಕೊಡುವಂತಹ ಹಸುಗಳನ್ನ ದಾನ ಮಾಡ್ಬೇಕು, ಯಾಕೆ ಅಂತ. ಅದು ತಂದೆ ಹೇಳ್ತಾನೆ, ನೀನ್ ಸುಮ್ನೆ ಇರು, ನಿಂಗೇನ್ ಗೊತ್ತಾಗೋದಿಲ್ಲ. ಪದೇ ಪದೇ ನಚಿಕೇತ ಕೇಳ್ತಾ ಇದ್ದ. ಯಾಕಂದ್ರೆ ನಚಿಕೇತನಿಗೆ ಹಿಡಿಸ್ಲಿಲ್ಲ, ಯಾಕೆ ಈ ರೀತಿ ಆ ಒಳ್ಳೆಯ ದಾನವನ್ನು ಕೊಡ್ಬೇಕು, ವೃದ್ಧ ಹಸುಗಳನ್ನ ಕೊಡ್ತಾ ಇದ್ದಾರೆ. ಆಗ ನಚಿಕೇತ ಕೇಳ್ತಾನೆ, ನೀವು ನನ್ನನ್ನು ಯಾರಿಗೆ ಕೊಟ್ಬಿಡ್ತೀರಾ? ಆಗ ತಂದೆ ಕೋಪ ಬಂದ್ಬಿಡು, ನಿನ್ನನ್ನ ನಾನು ಯವರಾಜನಿಗೆ ಕೊಡ್ತೀನಿ ಅಂತ. ಆಗಿನ ಕಾಲದಲ್ಲಿ ಬ್ರಾಹ್ಮಣರು ಹೇಳಿದ್ದೆಲ್ಲ ಸತ್ಯವಾಗ್ತಾ ಇತ್ತು. ಸೊ ನಚಿಕೇತ ತಕ್ಷಣ ಯಮಲೋಕಕ್ಕೆ ಹೋಗಿಬಿಟ್ಟ. ಆ ಯಮಲೋಕಕ್ಕೆ ಹೋದ, ಆದ್ರೆ ಯಮರಾಜರು ಸ್ವಲ್ಪ ಬ್ಯುಸಿ ಇದ್ರು. 3 ದಿವಸ ನಚಿಕೇತ ಯಮರಾಜನ ದ್ವಾರದ ಹತ್ತಿರ ವೇಟ್ ಮಾಡ್ಬೇಕಾಯ್ತು. 3 ದಿವಸ ಕಳೆದ ಮೇಲೆ ಯಮರಾಜರು ಬಂದು ಭೇಟಿ ಆಗ್ತಾರೆ. ಓ ನಚಿಕೇತ, ನೀನು ನನ್ನ ಮನೆಗೆ ಬಂದಿದ್ಯಾ, ನೀನು ನನ್ನ ಅತಿಥಿ, ನಿನ್ನನ್ನ ಸ್ವಾಗತಿಸಕ್ಕಾಗ್ಲಿಲ್ಲ ನನಗೆ, ಸೊ ದಯವಿಟ್ಟು ಕ್ಷಮಿಸು. ನಾನು ಇದರ ಬದಲಾಗಿ ನಿನಗೆ 3 ವರಗಳನ್ನ ಕೊಡ್ತೇನೆ, ಕೇಳು ಅಂತ. ನಿನ್ನ ತಾಳ್ಮೆಗೆ ಮೆಚ್ಚಿ ನಾನು 3 ವರನ್ನು ಕೊಡ್ತೇನೆ. ಆಗ ನಚಿಕೇತ ಯೋಚನೆ ಮಾಡ್ತೇನೆ, ಇದು ಒಳ್ಳೆಯ ಒಂದು ಅವಕಾಶ, 3 ವರಗಳನ್ನು ಕೇಳ್ತೀನಿ ಅಂತ. ಆಗ ಫಸ್ಟ್ ವರ ಕೇಳ್ತಾನೆ, ನನ್ನ ತಂದೆ ತುಂಬಾ ಕುಪಿತಗೊಂಡಿದ್ದಾರೆ, ಸೊ ಅವರ ಕೋಪ ಶಾಂತವಾಗುವುದು. ಅದು ತಥಾಸ್ತು. ಮತ್ತೆ ಇನ್ನೊಂದು, ಆ ನಾನು ಕೇಳಿದ್ದೇನೆ, ಒಂದು ಸ್ವರ್ಗಕ್ಕೆ ಹೋಗುವುದ ಒಂದು ಮಾರ್ಗವಿದೆ, ಆ ಮಾರ್ಗದ ಬಗ್ಗೆ ಹೇಳಿ ಅಂತ. ಆಯ್ತು, ತಥಾಸ್ತು. ಇನ್ನೊಂದು ಪ್ರಶ್ನೆ ಕೇಳ್ತಾನೆ. ಆಕ್ಚುಲಿ ಇದು ಕಠೋಪನಿಷದಲ್ಲಿ ಬರುತ್ತೆ ಈ ಪ್ರಶ್ನೆ, ಈ ಒಂದು ಕತೆ. ಸೊ ನಚಿಕೇತ ಕೇಳ್ತಾನೆ, ಓ ಯಮರಾಜರೇ, ನೀವು ಮೃತ್ಯುವಿನ ದೇವತೆ, ಮೃತ್ಯುವಿನ ನಂತರ ಏನಾಗುತ್ತೆ, ಆ ರಹಸ್ಯದ ಬಗ್ಗೆ ನನಗೆ ತಿಳಿಸಿ. ಹಾಗೆ ಯಮರಾಜ್ ಹೇಳ್ತಾರೆ, ನೀನು ಚಿಕ್ಕ ಬಾಲಕ, ನಿನ್ಗೆ ಯಾಕೆ ಇದೆಲ್ಲ ಬೇಕು, ನೀನು ಬೇರೆ ಏನಾದ್ರೂ ಕೇಳು, ನಾನು ನಿನಗೆ ಅಪಾರ ಸಂಪತ್ತನ್ನು ಕೊಡ್ತೇನೆ, ನಿನ್ನನ್ನ ರಾಜನಾಗಿ ಮಾಡ್ತೇನೆ, ತಗೋ ಅಂತ. ನಚಿಕೇತ ಹೇಳ್ತಾನೆ, ಬೇಡ, ನಾನು ನಿನಗೆ ಸುಂದರವಾದ ಅಪ್ಸರೆಯರನ್ನು ಮತ್ತೆ ಕುದುರೆಗಳನ್ನ, ರಥವನ್ನ ಕೊಡ್ತೇನೆ, ನೀನು ಸ್ವೀಕರಿಸು, ಸುಖವಾಗಿದೆ. ನಚಿಕೇತ ಹೇಳ್ತಾನೆ, ಬೇಡ, ನೀನು ನನ್ನ ಮುಂದಿರುವಾಗ ಇದನ್ನೆಲ್ಲ ಹೇಗೆ ನಾನು ಭೋಗಿಸಲಿ? ಒಂದು ದಿನ ನೀನು ಬಂದು ಎಲ್ಲವನ್ನ ಕತ್ಕೊಂಡು ಹೋಗ್ಬಿಡ್ತೀಯ. ಸೊ ಮೃತ್ಯುವಿನ ರೂಪದಲ್ಲಿ ನೀನು ಬಂದಾಗ ಎಲ್ಲ ನಾಶವಾಗ್ಬಿಡುತ್ತೆ. ಸೊ ಅದಕ್ಕೆ ನನಗೆ ಇದೆಲ್ಲ ಬೇಡ, ನನಗೆ ನನ್ನ ಪ್ರಶ್ನೆಗೆ ಉತ್ತರ ಬೇಕು. ಹಾಗೆ ಯಮರಾಜ ಪ್ರಸನ್ನನಾಗಿ, ಓ ನಾನು ನಿನ್ನನ್ನು ಪರೀಕ್ಷೆ ಮಾಡ್ತಾ ಇದ್ದೀನಿ, ನಿಮ್ಮ ಪರೀಕ್ಷೆಯಲ್ಲಿ ಪಾಸ್ ಆಗಿದೆಯಾ, ನೀನು ತುಂಬಾ ಒಳ್ಳೆ ಶಿಷ್ಯ, ನಿನಗೆ ಉಪದೇಶವನ್ನು ನೀಡ್ತೀನಿ ಅಂತ ಯಮರಾಜರು ನಚಿಕೇತನಿಗೆ ಹೇಳ್ತಾರೆ. ಈ ಜಗತ್ತಿನಲ್ಲಿ ಜನರು 2 ಪ್ರಕಾರದ ಗುರಿಗಳನ್ನು ಹೊಂದಿದ್ದಾರೆ, ಒಂದು ಶ್ರೇಯಸ್, ಇನ್ನೊಂದು ಪ್ರೇಯಸ್. ಶ್ರೇಯಸ್ ಅಂದ್ರೆ ದೀರ್ಘಾವಧಿ, ನಮ್ಮ ಜೀವನದ ಅಂತಿಮವಾದ ಗುರಿ. ಮತ್ತೆ ಪ್ರೇಯಸ್ ಅಂದ್ರೆ ಅಲ್ಪಾವಧಿ ಗುರಿಗಳು. ಈ ಅಲ್ಪಾವಧಿ ಗುರಿಗಳ ಹಿಂದೆ ಜನರು ಓಡಾಡ್ತಾ ಇದ್ದಾರೆ, ಆದ್ರೆ ಅಲ್ಪಾವಧಿ ಗುರಿಗಳೆಲ್ಲ ನಾಶವಾಗಿಬಿಡುತ್ತೆ, ಮೃತ್ಯುವಿನ ಸಮಯದಲ್ಲಿ ನಾಶವಾಗುತ್ತೆ. ಅದಕ್ಕೆ ಬುದ್ಧಿವಂತ ವ್ಯಕ್ತಿ ತನ್ನ ಪ್ರಯಾಣ ಮಾಡುವಾಗ ಅವನು ಪ್ರಯಾಣ ಎಲ್ಲಿವರೆಗೂ ಮಾಡ್ಬೇಕು, ಆಧ್ಯಾತ್ಮಿಕ ಲೋಕದವರೆಗೂ ಮಾಡ್ಬೇಕು. ಈ ದೇಹ ಒಂದು ರಥವಿದ್ದಂಗೆ, ದೇಹದ ಮೇಲೆ ಆತ್ಮ ಪ್ರಯಾಣಕ್ಕೆ ಕೂತಿದ್ದಾನೆ, ಬುದ್ಧಿ ಇದರ ಸಾರಥಿ, ಆ ಒಂದು ಹಗ್ಗಗಳು ಇದರ ಮನಸ್ಸು, ಮತ್ತೆ ಕುದುರೆಗಳು ಇಂದ್ರಿಯಗಳು. ಈ ರಥದ ಮೇಲೆ ಆತ್ಮ ಪ್ರಯಾಣ ಮಾಡ್ತಾ ಇದೆ. ಈ ಪ್ರಯಾಣ ಎಲ್ಲಿ ಅಂತ್ಯವಾಗಬೇಕು, ಭಗವಂತನ ಹತ್ತಿರ ಅಂತ್ಯ ಆಗಬೇಕು. ಸೊ ಇದು ನಮ್ಮ ಜೀವನದ ನಿಜವಾದ ಒಂದು ಉದ್ದೇಶ ಅಂತ ಯಮರಾಜರು ನಚಿಕೇತನಿಗೆ ಹೇಳ್ತಾರೆ. ನಚಿಕೇತ ಈ ಆಧ್ಯಾತ್ಮಿಕ ವಿಚಾರಗಳನ್ನು ಕೇಳಿ ತುಂಬಾ ಸಂತುಷ್ಟನಾಗ್ತಾನೆ. ಸೊ ಈ ರೀತಿ ಜಿಜ್ಞಾಸೆ ಮಾಡಬೇಕು. ಪರೀಕ್ಷಿತ್ ಮಹಾರಾಜರು ಕೂಡ ಜಿಜ್ಞಾಸೆ ಮಾಡ್ತಾರೆ. ಪರೀಕ್ಷಿತ್ ಮಹಾರಾಜರು ಕೇಳ್ತಾರೆ, ಓ ಗುರುಗಳೇ, ನಾನು ಸಾಯುವನಿದ್ದೇನೆ, 7 ದಿವಸ ಸಮಯ ನನ್ನ ಹತ್ರ ಇದೆ ಮಾತ್ರ. ದಯವಿಟ್ಟು ಈ 7 ದಿವಸದಲ್ಲಿ ನಾನು ಏನ್ ಮಾಡಬೇಕು, ಏನು ಕೇಳಬೇಕು, ಏನು ಕೇಳಬಾರದು, ಯಾವ ಕೆಲಸ ಮಾಡ್ಬೇಕು, ಏನು ಮಾಡಬಾರದು, ದಯವಿಟ್ಟು ನನಗೆ ಇದ್ರ ಬಗ್ಗೆ ತಿಳಿಸಿ. ಮತ್ತೆ ವಿಶೇಷವಾಗಿ ಸಾಯುವ ವ್ಯಕ್ತಿ ಅಂತಿಮ ಸಮಯದಲ್ಲಿ ಏನು ಮಾಡಬೇಕು ಅನ್ನೋ ಪ್ರಶ್ನೆಗಳನ್ನ ಕೇಳಿದಾಗ ಶುಕದೇವ ಗೋಸ್ವಾಮಿ ಅವರಿಗೆ ತುಂಬಾ ಸಂತೋಷ ಆಗುತ್ತೆ. ವರಿಯಾನೇಶತೆ ಪ್ರಶ್ನ ಕೃತೋ ಲೋಕ ಹಿತಂ ನೃಪ ಅಪಶ್ಯತಾಂ ಆತ್ಮತತ್ವಂ ಗೃಹೇಶು ಗೃಹಮೇದಿನ. ಹೇ ಆತ್ಮವಿತ್ ಸಮ್ಮತ ಪುಂಸಃ ಶ್ರೋತವ್ಯಾದಿಶ ಪರಃ. ಹೇ ಪರೀಕ್ಷಿತ, ನೀನು ಕೇಳಿದ ಪ್ರಶ್ನೆ ಅತಿ ಉತ್ತಮವಾಗಿದೆ.
ಆತ್ಮವಿತ್ ಸಮ್ಮತಃ ಪುಂಸಃ ಶ್ರೋತವ್ಯಾದಿಶ್ಯ ಪರಃ. ಎಲ್ಲಾ ಕೇಳುವ ವಿಷಯಗಳಲ್ಲಿ ಇದು ಅತಿ ಉತ್ತಮವಾದ ವಿಷಯ. ಸಾಮಾನ್ಯವಾಗಿ ಜನರು ಕ್ರಿಕೆಟ್ ಬಗ್ಗೆ ಕೇಳೋದಕ್ಕೆ ಇಷ್ಟಪಡ್ತಾರೆ, ನ್ಯೂಸ್ ಕೇಳ್ತಾರೆ, ನ್ಯೂಸ್ ಓದ್ತಾರೆ, ಆ ಚಲನಚಿತ್ರಗಳ ಬಗ್ಗೆ ಕೇಳ್ತಾರೆ. ಬಟ್ ಅತಿ ಉತ್ತಮವಾದ ವಿಷಯ ಅಂದ್ರೆ ಭಗವಂತನ ಬಗ್ಗೆ ವಿಷಯ. ನೀನು ಭಗವಂತನ ಕುರಿತಾಗಿ ಪ್ರಶ್ನೆಯನ್ನು ಮಾಡಿದೀಯಾ, ನಾನು ಇದಕ್ಕೆ ಉತ್ತರವನ್ನು ಕೊಡ್ತೇನೆ ಅಂತ ಸುಖದೇವ ಗೋಸ್ವಾಮಿ ತುಂಬಾ ಸಂತುಷ್ಟರಾಗಿ ಉತ್ತರವನ್ನ ನೀಡ್ತಾರೆ. ಸೊ ಈ ರೀತಿ ನಾವು ಗುರುಗಳಿಂದ ಗುರುಗಳ ಹತ್ರ ಜಿಜ್ಞಾಸೆ ಮಾಡಿ ಉತ್ತರವನ್ನು ಪಡೆದುಕೊಳ್ಳಬೇಕು. ಸೊ ಫಸ್ಟ್ ಪಾಯಿಂಟ್ ಏನಿತ್ತು? ಸಬ್ಮಿಷನ್, ಹ್ಯೂಮಿಲಿಟಿ, ಹಂಬಲ್ ಸಬ್ಮಿಷನ್, ವಿನಮ್ರ ಶರಣಾಗತಿ. ನಂತರ ಜಿಜ್ಞಾಸೆ, ನಂತರ ಸೇವೆ. ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ. ಫಸ್ಟ್ ಪ್ರಣಿಪಾತ ಶರಣಾಗಬೇಕು, ನಂತರ ಪರಿಪ್ರಶ್ನೆ ಜಿಜ್ಞಾಸೆ ಮಾಡಬೇಕು, ನಂತರ ಸೇವೆ ಮಾಡಬೇಕು. ಶಿಷ್ಯನು ತನ್ನ ಭೌತಿಕ ಅರ್ಹತೆಗಳಾದ ಶಿಕ್ಷಣ, ಶಾರೀರಿಕ ಸೌಂದರ್ಯ, ಸಂಪತ್ತು, ಉನ್ನತ ಜನ ಇತ್ಯಾದಿಗಳ ಬಗ್ಗೆ ಎಂದಿಗೂ ಹೆಮ್ಮೆ ಪಡಬಾರದು. ಗುರುಗಳ ಮುಂದೆ ಹೋಗಿ, ಸರ್ ನಾನು PhD, ಗುರುಗಳೇ ನಾನು PhD ಮಾಡಿದ್ದೇನೆ, ನಾನು ವಿದೇಶದಿಂದ ರಿಟರ್ನ್ ಆಗಿದ್ದೇನೆ. ಇಲ್ಲ, ಗುರುಗಳ ಮುಂದೆ ಯಾವುದು ಲೆಕ್ಕಕ್ಕಿಲ್ಲ. ಯಾಕಂದ್ರೆ ಗುರುಗಳು ಒಂದು ಬೇರೆ ಲೆವೆಲ್ ಅಲ್ಲೇ ಇರ್ತಾರೆ. ಅವ್ರ ಮುಂದೆ ಈ ರೀತಿ ನಮ್ಮ ಭೌತಿಕ ಉಪಾಧಿಗಳನ್ನ ತೋರಿಸಬಾರದು. ಅಧೀನ ಸೇವೆಯ ಮೂಲಕ ಒಬ್ಬನು ತನ್ನ ಖ್ಯಾತಿಯನ್ನು ಹೆಚ್ಚಿಸಲು ಕೇವಲ ಪಾಂಡಿತ್ಯ ಮತ್ತು ಧರ್ಮ ಗ್ರಂಥಗಳ ಮೇಲೆ ಪಾಂಡಿತ್ಯವನ್ನು ಗಳಿಸುವುದಕ್ಕಿಂತ ಹೆಚ್ಚಿನ ಪ್ರಗತಿಯನ್ನು ಸಾಧಿಸುವುದು. ರೈಟ್. ಸೊ ಅಧೀನ ಸೇವೆ, ಸಬ್ಮಿಸಿವ್ ಸರ್ವಿಸ್ ಇಂದ ಒಬ್ಬನು ಕೇವಲ ಓದೋದಕ್ಕಿಂತಲೂ ಹೆಚ್ಚು ಪ್ರಗತಿಯನ್ನ ಮಾಡುವುದು. ಕೆಲವರು ಶಾಸ್ತ್ರ ಓದ್ಕೊಂತ ಕೂತ್ಕೋತಾರೆ, ಆದ್ರೆ ಓದ್ತಾರೆ ಸಾಕ್ಷಾತ್ಕಾರ ಆಗೋದಿಲ್ಲ. ಅದೇ ಅವರು ಗುರುಗಳ ಸೇವೆ ಮಾಡಿದ್ರೆ, ಸ್ವಲ್ಪ ಸೇವೆ ಮಾಡಿದ್ರೆ ಕೂಡ ಸಾಕು, ಅವರು ಅತ್ಯಂತ ಉನ್ನತ ಪ್ರಗತಿಯನ್ನ ಪಡೆದಿದ್ದಾರೆ. ಇಲ್ಲಿ ಉದಾಹರಣೆಗಳಿವೆ ನೋಡಿ. ಶ್ರೀ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್, ನರತನ್ ದಾಸ್ ಠಾಕೂರ್, ಈಗ ರಾಜ ಪ್ರತಾಪ್ ರುದ್ರ, ಇವರೆಲ್ಲರೂ ತುಂಬಾ ವಿದ್ವಾಂಸರು ಮತ್ತೆ ರಾಜರಾಗಿದ್ರು. ಆದ್ರೆ ಅವರು ಗುರುಗಳ ವಿಧೇಯ ಸೇವೆಯನ್ನು ಮಾಡಿದ ಕಾರಣ ಅವರಿಗೆ ಸಾಕ್ಷಾತ್ಕಾರ ದೊರಕಿತು. ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ತಮ್ಮ ಗುರುಗಳಾದಂತಹ ಶ್ರೀಲ ಗೌರ್ ಕಿಶೋರ್ದಾಸ್ ಬಾಬಾಜಿ ಅವರ ಸೇವೆ ಮಾಡಿದರು. ಶ್ರೀಲ ಗೌರ್ ಕಿಶೋರ್ದಾಸ್ ಬಾಬಾಜಿ ಅವರಿಗೆ ಓದಲು ಬರೆಯಲು ಬರ್ತಾ ಇರಲಿಲ್ಲ, ಆದ್ರೆ ಶುದ್ಧ ಭಕ್ತರಾಗಿದ್ರು. ಸಾಕ್ಷಾತ್ ಭಗವಂತನ ಜೊತೆ ಮಾತಾಡ್ತಾ ಇದ್ರು. ಶ್ರೀ ಚೈತನ್ಯ ಮಹಾಪ್ರಭುಗಳು ಅವ್ರ ಕನಸಲ್ಲಿ ಬಂದು ಮಾತಾಡ್ತಾ ಇದ್ರು. ಅಂತಹ ವರಿಷ್ಠ ಉನ್ನತ ಸ್ಥಾನದಲ್ಲಿರುವಂತಹ ಗುರುಗಳು. ಅದೇ ಭಕ್ತಿ ಸಿದ್ಧಾಂತ ಸರಸ್ವತಿ ಸಂಸ್ಕೃತ ಪಂಡಿತರು, ಜ್ಯೋತಿಷ್ ಶಾಸ್ತ್ರದ ಪಂಡಿತರು, ಅವರು ಗೌರ್ ಕಿಶೋರ್ದಾಸ್ ಬಾಬಾಜಿಯವರನ್ನ ಗುರುವಾಗಿ ಸ್ವೀಕರಿಸಿದರು. ಅವರ ವಿನಮ್ರ ಸೇವೆಯನ್ನ ಮಾಡ್ತಾರೆ. ಅದರಿಂದ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ಗೆ ಅತ್ಯಂತ ಹೆಚ್ಚು ಅನುಗ್ರಹ ದೊರಕುತ್ತೆ. ಅವರು ಮುಂದಿನ ಸಮಯಗಳಲ್ಲಿ ಅವರು 64 ಮಠಗಳನ್ನ ಓಪನ್ ಮಾಡ್ತಾರೆ. ಸ್ವಲ್ಪ ಸಮಯದಲ್ಲಿ, ವೆರಿ ಫಾಸ್ಟ್ ಓಪನ್ಸ್ 64 ಮಠ. ಇನ್ನೊಂದು ಉದಾಹರಣೆ ನರತನ್ ದಾಸ್ ಠಾಕೂರ್. ಇವರು ಬಾಂಗ್ಲಾದೇಶದಲ್ಲಿ ಹುಟ್ಟಿದ್ದರು. ಬಾಂಗ್ಲಾದೇಶದ ರಾಜನಾದಂತಹ ಕೃಷ್ಣರಾಯ್ ಅವರ ಮಗನಾಗಿದ್ದ. ಸೊ ಬಾಂಗ್ಲಾದೇಶ ಕೂಡ ಹಿಂದೂ ರಾಷ್ಟ್ರವಾಗಿತ್ತು ಒಂದು ಸಮಯದಲ್ಲಿ, ಭಾರತದ ಭಾಗವೇ ಆಗಿತ್ತು. ಸೊ ನರೋತ್ತಮ ದಾಸ ಕೂಡ ಯುವರಾಜನಾಗಿದ್ದ, ಆದರೆ ಭೌತಿಕ ಜೀವನದಲ್ಲಿ ಆಸಕ್ತಿ ಇರಲಿಲ್ಲ. ಸೊ ತಂದೆ ತಾಯಿ ಇವರ ಮದುವೆ ಸಿದ್ಧತೆ ಮಾಡೋಕೆ ಸ್ಟಾರ್ಟ್ ಮಾಡಿದಾಗ ಇವರು ಮನೆಯಿಂದ ಓಡೋಗ್ತಾರೆ. ನನಗೆ ಮದುವೆ ಮಾಡ್ಕೊಳ್ಳೋದು ಇಷ್ಟ ಇಲ್ಲ, ನಾನು ಭಗವಂತನ ಸೇವೆ ಮಾಡಬೇಕು, ನಾನು ವೃಂದಾವನಕ್ಕೆ ಹೋಗ್ತೇನೆ ಅಂತ ಮನೆಯನ್ನ ಬಿಟ್ಟು ಅವರು ರಾತ್ರಿ ನದಿಯನ್ನ ದಾಟಿ, ಪದ್ಮಾ ನದಿಯನ್ನ ದಾಟಿ ನವದೀಪಕ್ಕೆ ಬರ್ತಾರೆ. ನವದೀಪದಿಂದ ಅವರು ವೃಂದಾವನಕ್ಕೆ ಹೋಗ್ತಾರೆ. ಕೃಷ್ಣನ ಸೇವೆ ಮಾಡಬೇಕು, ಈ ಜೀವನ ಕೃಷ್ಣ ಕೊಟ್ಟಿದ್ದಾನೆ, ಈ ಜೀವನವನ್ನು ನಾನು ಕೃಷ್ಣನಿಗೆ ಸಮರ್ಪಣೆ ಮಾಡಬೇಕು ಅನ್ನೋ ಭಾವನೆಯಿಂದ ಅವರು ವೃಂದಾವನಕ್ಕೆ ಹೋಗ್ತಾರೆ. ಅಲ್ಲಿ ಕನಸು ಬರುತ್ತೆ ಅವರಿಗೆ. ಚೈತನ್ಯ ಮಹಾಪ್ರಭು ಹೇಳ್ತಾರೆ, ದಯವಿಟ್ಟು ನೀನು ಲೋಕನಾಥ್ ಗೋಸ್ವಾಮಿಯನ್ನ ಗುರುವಾಗಿ ಸ್ವೀಕರಿಸುವಂತ. ಆಗ ನರತನ್ ದಾಸ್ ಠಾಕೂರ್ ಲೋಕನಾಥ್ ಗೋಸ್ವಾಮಿ ಹತ್ರ ಹೋಗ್ತಾರೆ. ಗುರುಗಳೇ, ದಯವಿಟ್ಟು ನನ್ನ ಶಿಷ್ಯನಾಗಿ ಸ್ವೀಕರಿಸಿ. ಅದು ಗುರುಗಳು ಹೇಳ್ತಾರೆ, ನಾನು ತುಂಬಾ ಪತಿತ, ನನಗೆ ಯಾವುದೇ ಯೋಗ್ಯತೆ ಇಲ್ಲ, ನೀನು ಬೇರೆಯವ್ರ ಹತ್ರ ಹೋಗು, ಅವರನ್ನ ಗುರುವಾಗಿ ಸ್ವೀಕರಿಸಿ, ನನ್ನ ಹತ್ರ ಬರಬೇಡ ಅಂತ. ಗುರುಗಳು ಕೂಡ ತುಂಬಾ ವಿನಮ್ರವಾಗಿದ್ರು. ಆದ್ರೆ ನರತನ್ ದಾಸ್ ಠಾಕೂರ್ ಪದೇ ಬಂದು ಕೇಳ್ತಾ ಇದ್ರು. ಅವ್ರ ಗುರುಗಳು ಹೇಳ್ತಾರೆ, ಇಲ್ಲ, ನಾನು ಯಾರು ಶಿಷ್ಯರನ್ನು ಒಪ್ಕೊಳ್ಳೋದಿಲ್ಲ, ನಾನೇ ಪತಿತ ಆತ್ಮ, ಬೇರೆಯವರನ್ನ ಹೇಗೆ ನಾನು ಸ್ವೀಕರಿಸ್ಲಿ? ಸೊ ಈ ರೀತಿ ಪ್ರತಿ ಸಲ ಅವರು ತಿರಸ್ಕರಿಸ್ತಾ ಇದ್ರು. ಅದೇ ನರತನ್ ದಾಸ್ ಠಾಕೂರ್ ಯೋಚನೆ ಮಾಡ್ತಾ ಇದ್ರು, ಗುರುಗಳ ಸೇವೆ ಇಲ್ಲದೆ ನನ್ನ ಜೀವನ ವ್ಯರ್ಥ, ಗುರುಗಳ ಸೇವೆಯೇ ನನ್ನ ಒಂದು ನಿಜವಾದ ಧನ.
ಆದ್ರೆ ಗುರುಗಳು ಏನು ಸೇವೆ ಕೊಡ್ತಾ ಇಲ್ಲ. ಅದಕ್ಕೋಸ್ಕರ ನರೋತ್ತಮ ದಾಸ್ ಠಾಕೂರ್ ಯೋಚನೆ ಮಾಡ್ತಾರೆ, ನಾನೇ ಸೇವೆಯನ್ನು ಹುಡುಕ್ತೇನೆ ಅಂತ. ಅದು ಗುರುಗಳು ವೈಯಕ್ತಿಕ ಸೇವೆ ಕೂಡ ಕೊಡ್ತಾ ಇರಲಿಲ್ಲ. ಅವರ ಬಟ್ಟೆ ಒಗೆಯೋದಾಗ್ಲಿ, ಅವರ ಆಶ್ರಮವನ್ನ ಮೇಂಟೈನ್ ಮಾಡ್ಕೊಳ್ಳೋದಾಗ್ಲಿ, ಆ ರೀತಿ ಯಾವುದೇ ಸೇವೆಯನ್ನು ಕೊಡ್ತಾ ಇರಲಿಲ್ಲ. ಈಗ ನರೋತ್ತಮ ದಾಸ್ ಠಾಕೂರ್ ಏನ್ ಮಾಡ್ತಾರೆ, ಗುರುಗಳು ಬೆಳಿಗ್ಗೆ ಶೌಚ ಕಾರ್ಯಕ್ಕಾಗಿ ಒಂದು ಒಂದು ಅರಣ್ಯದ ಒಂದು ಭಾಗದಲ್ಲಿ ಹೋಗ್ತಾ ಇದ್ರು. ನರೋತ್ತಮ ದಾಸ್ ಠಾಕೂರ್ ಬೆಳಿಗ್ಗೆ ಬೇಗ ಎದ್ದು 3 ಗಂಟೆ ಸುಮಾರು ಎದ್ದು ಆ ಸ್ಥಳವನ್ನ ಬಾರಿಗೆಯಿಂದ ಏನಂತಾರೆ ಕ್ಲೀನ್ ಮಾಡಿ ಸ್ವಚ್ಛಗೊಳಿಸಿ ಸೊ ಡೈಲಿ ಇಡ್ತಾ ಇದ್ರು. ಈ ರೀತಿ ಸುಮಾರು ತಿಂಗಳುಗಳು ಕಳೀತು. ಗುರುಗಳಲ್ಲಿ ಬಂದು ನೋಡ್ತಾ ಇರ್ತಾರೆ, ಇದು ಎಷ್ಟು ಕ್ಲೀನ್ ಆಗಿ ಇಟ್ಟಿದ್ದಾರೆ, ಯಾರು ಮಾಡ್ತಾ ಇದ್ದಾರೆ ಅಂತ ಅವ್ರಿಗೆ ಸ್ವಲ್ಪ ಏನೋ ಸಂಕೋಚ, ಸಂದೇಹ ಬಂತು. ಸೊ ಒಂದು ದಿನ ತುಂಬಾ ಬೇಗ ಬಂದು ನೋಡ್ತಾರೆ, ನರೋತ್ತಮ ದಾಸ್ ಠಾಕೂರ್ ತನ್ನ ಕೈಯಿಂದ ಆ ಸ್ಥಳವನ್ನ ಸ್ವಚ್ಛಗೊಳಿಸ್ತಾನೆ. ಲೈಕ್ ಟಾಯ್ಲೆಟ್, ಕ್ಲೀನ್ ದ ಟಾಯ್ಲೆಟ್. ಸೊ ಲೋಕನಾಥ್ ಗೋಸ್ವಾಮಿ ಕೇಳಿದ್ರು, ಹೇ ಯುವರಾಜ, ನೀನು ಯುವರಾಜ, ಯಾಕೆ ಈ ರೀತಿ ಈ ತುಚ್ಛ ಸೇವೆ ಮಾಡ್ತಾ ಇದೀಯಾ, ಇದು ಬೇಡ. ಆಗ ನರೋತ್ತಮ ದಾಸ್ ಠಾಕೂರ್ ಹೇಳ್ತಾರೆ, ಕಣ್ಣಲ್ಲಿ ನೀರು ತುಂಬಿತ್ತು, ಗುರುಗಳೇ, ಇದು ಒಂದು ಸೇವೆ ನಾನು ಮಾಡ್ತಾ ಇದ್ದೀನಿ ನಿಮಗೋಸ್ಕರ, ಇದನ್ನು ನೀವು ತಗೊಂಡ್ಬಿಟ್ರೆ ನಾನು ಏನ್ ಮಾಡ್ಲಿ, ನನ್ನ ಜೀವನ ವ್ಯರ್ಥವಾಗುತ್ತೆ. ಸೊ ದಯವಿಟ್ಟು ಸೇವಾವಕಾಶ ಕೊಡಿ ಅಂತ ಕೇಳ್ತಾರೆ. ಆಗ ಲೋಕನಾಥ್ ಗೋಸ್ವಾಮಿ ತುಂಬಾ ಸಂತೋಷ ಆಗುತ್ತೆ ಇವರ ಒಂದು ವಿನಮ್ರ ಭಾವನೆಯನ್ನ ನೋಡಿ. ನರೋತ್ತಮ ದಾಸ್ ಠಾಕೂರ್ ಹೇಳ್ತಾರೆ, ನಾಳೆ ನಾನು ನಿಂಗೆ ದೀಕ್ಷೆಯನ್ನು ಕೊಡ್ತೇನೆ, ನೀನು ಸಿದ್ಧನಾಗಿ ಬಾ ಅಂತ. ಸೊ ಮುಂದಿನ ದಿನ ನರೋತ್ತಮ ದಾಸ್ ಠಾಕೂರ್ ಅವರನ್ನ ಲೋಕನಾಥ್ ಗೋಸ್ವಾಮಿ ಶಿಷ್ಯರಾಗಿ ಸ್ವೀಕರಿಸ್ತಾರೆ. ಸೊ ಲೋಕನಾಥ್ ಗೋಸ್ವಾಮಿಗೆ ಒಬ್ಬರೇ ಶಿಷ್ಯರು ಇದ್ದಿದ್ದವರು ಇದು ನರೋತ್ತಮ ದಾಸ್ ಠಾಕೂರ್. ಮತ್ತೆ ಒಡಿಶಾದ ರಾಜನಾಗಿದ್ದ ರಾಜ ಪ್ರತಾಪ್ ರುದ್ರ, ಅವರು ಶ್ರೀ ಚೈತನ್ಯ ಮಹಾಪ್ರಭುಗಳನ್ನು ಭೇಟಿ ಆಗಬೇಕು ಅಂತ ಬಹಳ ಪ್ರಯತ್ನ ಪಡ್ತಾ ಇದ್ರು. ಆದ್ರೆ ಚೈತನ್ಯ ಮಹಾಪ್ರಭು ಯಾರನ್ನು ಭೇಟಿ ಆಗ್ತಾ ಇರ್ಲಿಲ್ಲ, ಯಾವ ರಾಜರನ್ನು ಭೇಟಿ ಆಗ್ತಾ ಇರಲಿಲ್ಲ. ಯಾಕಂದ್ರೆ ರಾಜರು ಐಶ್ವರ್ಯದಲ್ಲಿ ಮೆರಿತಾ ಇದ್ರು, ಅವರ ಸುತ್ತಲೂ ತುಂಬಾ ಸಂಪತ್ತು, ಸ್ತ್ರೀಯರು ಎಲ್ಲ ಇರ್ತಾ ಇದ್ರು. ಚೈತನ್ಯ ಮಹಾಪ್ರಭುಗಳು ಸನ್ಯಾಸಿಗಳು, ನಾನು ಯಾಕೆ ಇಂತಹ ವ್ಯಕ್ತಿ ಜೊತೆ ಭೇಟಿ ಆಗ್ಲಿ, ನಾನು ಭೇಟಿ ಆಗೋದಿಲ್ಲ ಅಂತ ಅವರು ತಿರಸ್ಕರಿಸ್ತಾ ಇದ್ರು. ಆಗ ಪ್ರತಾಪ್ ರುದ್ರ ತುಂಬಾ ಬೇಡ್ಕೊಂತ ಇದ್ದ, ಚೈತನ್ಯ ಮಹಾಪ್ರಭುಗಳ ಒಂದು ಕೃಪೆ ಬೇಕು ಅಂತ. ಒಂದು ದಿನ ರಥಯಾತ್ರೆ ಸಮಯದಲ್ಲಿ ರಾಜ ಹೊರಕೆ ಇಟ್ಕೊಂಡು ಜಗನ್ನಾಥನ ಮುಂದೆ ಕಸ ಗೂಡಿಸ್ತಾ ಇದ್ದ. ಇದನ್ನ ಚೈತನ್ಯ ಮಹಾಪ್ರಭು ನೋಡ್ತಾರೆ, ಓ, ರಾಜ ತುಂಬಾ ತುಚ್ಛ ಸೇವೆ ಮಾಡ್ತಾ ಇದ್ದಾನೆ. ಸೊ ಇದನ್ನ ನೋಡಿ ತುಂಬಾ ಸಂತೋಷ ಪಡ್ತಾರೆ. ಸೊ ಆಗ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ಆಯ್ತು, ಇವರಿಗೆ ಅನುಗ್ರಹವನ್ನು ಕೊಡ್ತೇನೆ ಅಂತ. ಸೊ ರಥ ಯಾತ್ರೆ ಪ್ರಾರಂಭವಾಯಿತು. ಮಧ್ಯದಲ್ಲಿ ಒಂದು ಸ್ಥಳ ಬರುತ್ತೆ, ಅಲ್ಲಿ ರಥ ನಿಲ್ಲುತ್ತೆ. ಆಗ ಚೈತನ್ಯ ಮಹಾಪ್ರಭುಗಳು ವಿಶ್ರಾಂತಿ ತಗೊಂಡಕ್ಕೆ ಒಂದು ಉದ್ಯಾನದಲ್ಲಿ ಮಲಗಿದ್ರು. ಆಗ ರಾಜ ತನ್ನ ರಾಜವೇಷವನ್ನ ಬಿಟ್ಟು ಸರಳ ವಸ್ತ್ರವನ್ನು ಧರಿಸಿ ಮಹಾಪ್ರಭುಗಳ ಪಾದ ಸೇವೆಯನ್ನೇ ಮಾಡುತ್ತಾ ಗೋಪಿಗೀತೆಯನ್ನು ಹಾಡ್ತಾ ಇದ್ದ. ಸೊ ಗೋಪಿಗೀತೆಯನ್ನ ಹಾಡುತ್ತಾ ಮಹಾಪ್ರಭುಗಳು ಅದನ್ನು ಕೇಳಿ ತುಂಬಾ ಸಂತೋಷ ಪಡ್ತಾರೆ. ತವ ಕಥಾಮೃತಂ ತಪ್ತ ಜೀವನಂ ಕವಿಭಿರೀಡಿತಂ ಕಲ್ಮಶಾಪಹಂ ಶ್ರವಣ ಮಂಗಲಂ ಶ್ರೀಮದಾತತಂ ಗೃಣಂತಿ ಭೂರಿದಾ ಜನ. ಯಾರು ಕೃಷ್ಣ ಭಕ್ತಿಯ ಪ್ರಚಾರ ಮಾಡ್ತಾ ಇದ್ದಾರೆ ತುಂಬಾ ಭೂರಿದ ಅಂದ್ರೆ ತುಂಬಾ ಕರುಣಾಮಯ ಜನರು. ಸೊ ಅಂತಹ ಗೋಪಿಗೀತೆಯನ್ನು ಹಾಡುತ್ತಾ ಚೈತನ್ಯ ಮಹಾಪ್ರಭುಗಳು ಅದನ್ನ ಕೇಳುತ್ತಾ ತುಂಬಾ ಸಂತೋಷ ಪಡ್ತಾರೆ. ಯಾರು ಕಮೆಂಟ್ ಮಾಡಿದರೆ ವಾಯ್ಸ್ ಕೇಳಿಸ್ತಾ ಇಲ್ಲ ಅಂತ. ಕೇಳಿಸ್ತಾ ಇದೆ ಇಲ್ವಾ? ಹರೇ ಕೃಷ್ಣ ಪ್ರಭು. ಪ್ರಭು ವಾಯ್ಸ್ ಕ್ಲಿಯರ್ ಇದೆ ಪ್ರಭು, ಏನ್ ಸಮಸ್ಯೆ ಇಲ್ಲ. ಆಯ್ತು, ಕ್ಲಿಯರ್ ಇದೆ. ಸೊ ರಾಜ ಪ್ರತಾಪ್ ರುದ್ರನಿಗೆ ಕೃಪೆಯನ್ನ ಕೊಡ್ತಾರೆ, ಅವರನ್ನ ಆಲಿಂಗನ ಮಾಡ್ತಾರೆ. ಸೊ ರಾಜನಿಗೆ ಕೃಪೆ ಸಿಗುತ್ತೆ. ಯಾವ ಕಾರಣದಿಂದ? ತುಚ್ಛ ಸೇವೆ ಮಾಡಿದ ಕಾರಣದಿಂದ ಕೃಪೆ ಸಿಕ್ಕಿತು. ಸೊ ಶಿಷ್ಯನಿಗೆ ಭಗವಂತನ ಪ್ರತಿ ಭಕ್ತಿ ಇರಬೇಕು. The disciple should be a devotee of the Lord, as told the Lord himself. ಭಕ್ತೋ ಸೀಮೆ ಸಕಾಚೇತಿ ರಹಸ್ಯಂ. ಯಾರು ಭಗವಂತನ ಪ್ರತಿ ಭಕ್ತಿಯನ್ನು ಹೊಂದಿರ್ತಾರೆ ಅವರಿಗೆ ಈ ಜ್ಞಾನ ದೊರಕುತ್ತೆ. ಅನ್ಫ್ಲಿಂಚಿಂಗ್ ಫೇತ್, ಮತ್ತೆ ಗುರುಗಳ ಆದೇಶದ ಮೇಲೆ ದೃಢ ಶ್ರದ್ಧೆಯನ್ನ ಹೊಂದಿರಬೇಕು. ದೃಢ ಶ್ರದ್ಧೆ, ಸಾಮಾನ್ಯ ಶ್ರದ್ಧೆ ಅಲ್ಲ, ದೃಢ ಶ್ರದ್ಧೆ. ಗುರುಗಳ ಆದೇಶವನ್ನ ಅವನು ತನ್ನ ಸರ್ವಸ್ವ ಅಂತ ಸ್ವೀಕರಿಸಬೇಕು. ಲೈಫ್ ಅಂಡ್ ಸೋಲ್. ಶ್ರೀಲ ಪ್ರಭುಪಾದರಿಗೆ ಗುರುಗಳು ಆದೇಶ ಕೊಟ್ಟಿದ್ರು, ನೀನು ಆಂಗ್ಲ ಭಾಷೆಯಲ್ಲಿ ಪಾಶ್ಚಾತ್ಯ ದೇಶದಲ್ಲಿ ಪ್ರಚಾರ ಮಾಡ್ಬೇಕು ಅಂತ. ಪ್ರಭುಪಾದರು ಅದನ್ನ ಹೃದಯಕ್ಕೆ ತಗೊಂಬಿಟ್ರು. ಗುರುಗಳು ಈ ರೀತಿ ಆದೇಶ ಕೊಟ್ಟಿದ್ದಾರೆ, ಐ ಶುಡ್ ಡೂ ಇಟ್. ಸೊ ಅದನ್ನ ತಮ್ಮ ಮನಸ್ಸಲ್ಲಿ ಇಟ್ಕೊಂಡ್ಬಿಡ್ತಾರೆ.
ಸೊ 1965ರಲ್ಲಿ ಅವರು ವಿದೇಶಕ್ಕೆ ಹೋಗಿ ಈ ಕನಸನ್ನ ನನಸು ಮಾಡ್ತಾರೆ. ರೈಟ್, ಪ್ರಚಾರ ಕಾರ್ಯವನ್ನ ಆ ಸಂಪೂರ್ಣಗೊಳಿಸ್ತಾರೆ. ಸೊ ಕೃಷ್ಣ ಸುಧಾಮ ಉದಾಹರಣೆ ಕೂಡ ಇದೆ. Right? ಕೃಷ್ಣ ಮತ್ತೆ ಸುಧಾಮ ಗುರುಪತ್ನಿ ಗುರುಮಾತಾ ಅವರಿಗೆ ಹೇಳಿದ್ರು, ನೀನು ಕಾಡಿಗೆ ಹೋಗಿ ಯಜ್ಞಕ್ಕೋಸ್ಕರ ಕಟ್ಟಿಗೆಯನ್ನು ತಗೊಂಬನ್ನಿ ಅಂತ. ಸೊ ಕೃಷ್ಣ ಸುಧಾಮ ಕಾಡಿಗೆ ಹೋದ್ರು. ಅದು ಭಯಂಕರ ಮಳೆ ಶುರುವಾಯಿತು, ಮೋಡ ಆವರಿಸಿತು, ಕತ್ತಲಾಯಿತು, ಮಳೆ ಬರೋದಕ್ಕೆ ಶುರುವಾಯಿತು. ಸೊ ಇಬ್ಬರು ಮಳೆಯಲ್ಲಿ ಗಿಡದ ಕೆಳಗಡೆ ನಿಂತ್ಕೊಂಡ್ಬಿಟ್ಟಿದ್ರು. ನೀರು ಹರಿತಾ ಇತ್ತು, ಎಲ್ಲಿ ತಗ್ಗಿದೆ, ಎಲ್ಲಿ ಮೇಲೆ ನೆಲ ಮೇಲೆ ಇದೆ, ಎಲ್ಲಿ ತಗ್ಗಿದೆ ಅಂತ ಗೊತ್ತಾಗ್ತಾ ಇರ್ಲಿಲ್ಲ. ಅದಕ್ಕೆ ಅಲ್ಲೇ ನಿಂತ್ಬಿಟ್ರು. ಇಡೀ ರಾತ್ರಿ ಅಲ್ಲೇ ಕಳೆದಾರೆ. ಬಟ್ಟೆ ಎಲ್ಲ ಒದ್ದೆ ಆಗಿತ್ತು, ಚಳಿ ಇತ್ತು. ಆದ್ರೂ ಕೂಡ ಒಂದು ಕೈಯಲ್ಲಿ ಅವರಿಬ್ರು ಒಂದೊಂದು ಕೈಯಲ್ಲಿ ಕಟ್ಟಿಗೆ ಇಟ್ಕೊಂಡಿದ್ರು, ಇನ್ನೊಂದು ಕೈಯಲ್ಲಿ ಕೈ ಇಟ್ಕೊಂಡಿದ್ರು. ಸೊ ಈ ರೀತಿ ಅವರು ಗುರುಗಳ ಸೇವೆ ಮಾಡ್ತಾರೆ. ನೆಕ್ಸ್ಟ್ ಡೇ ಬೆಳಿಗ್ಗೆ ಗುರುಗಳು ಬಂದಾಗ ಹೇಳ್ತಾರೆ, ಓ ಕೃಷ್ಣ ಸುಧಾಮ, ನಾನು ತುಂಬಾ ಸಂತುಷ್ಟನಾಗಿದ್ದೇನೆ. ನೀವು ನನಗೋಸ್ಕರ ನಿಮ್ಮ ಜೀವನವನ್ನೇ ಮುಡುಪಾಗಿಟ್ಟಿದ್ದೀರಾ. ಈ ರೀತಿ ಏದಾವದೇವ ಶಿಷ್ಯೈ ಕರ್ತವ್ಯಂ ಗುರು ನಿಷ್ಕೃತಂ. ಗುರುಗಳ ಸೇವೆ ಒಬ್ಬ ಶಿಷ್ಯ ಇದೇ ರೀತಿ ಮಾಡಬೇಕು. ರೈಟ್. ಸೊ ಮತ್ತೆ ಸರ್ವ ಅರ್ಥ ಆತ್ಮಾರ್ಪಣಂ ಗುರು, ಸರ್ವಸ್ವವನ್ನ ಗುರುಗಳಿಗೆ ಅರ್ಪಿಸಬೇಕು, ತಮ್ಮ ದೇಹವನ್ನು ಕೂಡ ಅರ್ಪಿಸಬೇಕು ಅಂತ ಸಾಂದೀಪನಿಗೆ ಹೇಳ್ತಾರೆ. ಸಾಂದೀಪನಿಗೆ ತುಂಬಾ ಸಂತೋಷ ಆಯ್ತು ಇವರಿಬ್ಬರ ಒಂದು ಸೇವೆ ಭಾವನೆಯನ್ನು ನೋಡಿ. ರೈಟ್. ಇನ್ನೊಬ್ಬ ಶಿಷ್ಯನಿದ್ದ ಆರುಣಿ, ಧೌಮ್ಯ ಋಷಿಗಳ ಶಿಷ್ಯರು. ಒಮ್ಮೆ ಮಳೆ ಬರ್ತಾ ಇತ್ತು ಜೋರಾಗಿ. ಸೊ ಗದ್ದೆಯ ಒಂದು ಗೋಡೆ ಒಡೆದು ನೀರು ಒಳಗಡೆ ಬರ್ತಾ ಇತ್ತು. ಗುರುಗಳು ಹೇಳ್ತಾರೆ, ಹೋಗಿ ಆ ಒಂದು ಗೋಡೆಯನ್ನ ರಿಪೇರ್ ಮಾಡು, ಇಲ್ಲಾಂದ್ರೆ ನೀರು ಒಳಗಡೆ ಬಂದ್ಬಿಡುತ್ತೆ ಅಂತ. ಆಗ ಅರುಣಿ ಹೋಗ್ತಾನೆ, ಹೋಗಿ ಅಲ್ಲಿ ಮಣ್ಣು ಕಲ್ಲು ಹಾಕಿ ನೀರನ್ನ ನಿಲ್ಸೋದಕ್ಕೆ ಪ್ರಯತ್ನ ಪಡ್ತಾನೆ. ನೀರು ನಿಲ್ಲೋದೇ ಇಲ್ಲ. ಆಗ ಅವನು ಅಲ್ಲೇ ಮಲ್ಕೊಂಡ್ಬಿಡ್ತಾನೆ, ತನ್ನ ದೇಹವನ್ನೇ ಗೋಡೆಯಾಗಿ ಅಲ್ಲಿ ಮಲ್ಕೊಂಡ್ಬಿಡ್ತಾನೆ. ಆಗ ಗುರುಗಳು ಬೆಳಿಗ್ಗೆ ಬಂದು ನೋಡ್ತಾರೆ, ಅರುಣ್ ಈ ರೀತಿ ನನ್ನ ಸೇವೆ ಮಾಡಿದಂತ, ನನ್ನ ದೇಹವನ್ನೇ ನನಗೋಸ್ಕರ ಕೊಟ್ಬಿಟ್ಟಿದ್ದಾನೆ, ಈ ಸೇವೆಗೋಸ್ಕರ ಕೊಟ್ಟಿದ್ದಾನೆ ಅಂತ ನೋಡಿ ತುಂಬಾ ಸಂತೋಷ ಪಡ್ತಾರೆ. ಅರುಣಿಗೆ ಅವರು ವಿಶೇಷ ಅನುಗ್ರಹವನ್ನ ಒದಗಿಸಿಕೊಡ್ತಾರೆ. ಇನ್ನೊಬ್ಬ ಶಿಷ್ಯ ಇದೆ ಉಪಮನ್ಯು ಅಂತ. ಉಪಮನ್ಯುಗೆ ಒಂದು ಕೆಟ್ಟ ಅಭ್ಯಾಸ ಇತ್ತು. ಅದೇನಂದ್ರೆ ತುಂಬಾ ತಿಂತಾ ಇದ್ದ, ತುಂಬಾ ದಪ್ಪಗಾಗ್ತಾ ಇದ್ದ. ಸೊ ಗುರುಗಳು ಹೇಳ್ತಾರೆ, ನೀನ್ ತುಂಬಾ ತಿಂತಾ ಇದೀಯಾ, ಹೊಟ್ಟೆ ಉಬ್ತಾ ಇದೆ, ಸೊ ಇಷ್ಟು ತಿನ್ಬಾರ್ದು ನೀನು, ಇದು 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 ಆಧ್ಯಾತ್ಮಿಕ ಪ್ರಗತಿಗೆ ಒಳ್ಳೇದಲ್ಲ. ಸೊ ನಾವು ನೀನು ಭಿಕ್ಷೆ ಬೇಡಿದೆಲ್ಲ ನನ್ಗೆ ಕೊಡ್ಬೇಕು ಅಂತ. ಬ್ರಹ್ಮಚಾರಿಗಳಾಗಿನ ಕಾಲದಲ್ಲಿ ಭಿಕ್ಷೆ ಬೇಡಕ್ಕೆ ಹೋಗ್ತಾ ಇದ್ರು. ಭಿಕ್ಷೆ ಬೇಡಿದ್ದೆಲ್ಲ ಅವರು ಗುರುಗಳಿಗೆ ಸಮರ್ಪಿಸಬೇಕು. ಆಯ್ತು ಅಂತ. ಆದ್ರೂ ಉಪಮನ್ಯು ದಪ್ಪಗಾಗ್ತಾ ಇದ್ದ. ಹೇಳ್ತಾರೆ, ಏನ್ ಮಾಡ್ತಾ ಇದೀಯ ನೀನು? ನಾನು ಗುರುಗಳೇ, ನಾನು ಭಿಕ್ಷೆ ಬೇಡ್ಕೊಂಡು ಬರ್ತೀನಿ, ನಿಮ್ಗೆ ಕೊಡ್ತೀನಿ, ಮತ್ತೆ ಸಪರೇಟ್ ಆಗಿ ಹೋಗ್ತೀನಿ, ನನ್ಗೋಸ್ಕರ ಭಿಕ್ಷೆ ಬೇಡೋದು. ಅವ್ರು ಹೇಳ್ತಾರೆ, ಇಲ್ಲ, ಆಶ್ರಮದಲ್ಲಿ ಏನ್ ಸಿಗುತ್ತೋ ಅದನ್ನೇ ನಾನು ಅನುಮತಿ ಕೊಟ್ಟಾಗ ನೀನ್ ತಿನ್ಬೇಕು ಅಂತ. ಓಕೆ. ಸೊ ಉಪಮನ್ಯು ಗುರುಗಳು ಹೇಳಿದಾಗ ಮಾತ್ರ ಊಟ ಮಾಡ್ತಾ ಇದ್ದ, ಆ ರೀತಿ. ಸೊ ಒಂದು ದಿನ ತುಂಬಾ ಹಸುವಾಗ್ತಾ ಇತ್ತು, ತಡ್ಕೊಳಕ್ ಆಗ್ಲಿಲ್ಲ. ಸೊ ಹೊರಗಡೆ ಹೋದ, ಕಾಡು ಒಳಗಡೆ ಹೋದ. ಅಲ್ಲಿ ಎಲೆಗಳಿತ್ತು ಗಿಡದಲ್ಲಿ, ಆ ಗಿಡದ ಎಲೆಗಳನ್ನ ತಿನ್ಬಿಟ್ಟ. ಸೊ ಆ ಗಿಡದ ಎಲೆ ತುಂಬಾ ವಿಷಭರಿತವಾಗಿತ್ತು. ಅದಕ್ಕೆ ಅವನ ಕಣ್ಣು ಹೋಯ್ತು. ಕುರುಡನಾಗಿ ಅವನು ಕಾಡಲ್ಲಿ ನಡ್ಕೊಂಡು ಬರ್ತಾ ಇದ್ದ. ಬರುವಾಗ ಒಂದು ಬಾವಿಯಲ್ಲಿ ಬಿದ್ದುಬಿಟ್ಟ. ಬಾವಿಯಿಂದ ಹೊರಬರಕ್ಕೆ ಆಗ್ಲಿಲ್ಲ. ಆಗ ಉಪಮನ್ಯು ಏನ್ ಮಾಡ್ತಾನೆ, ಅವನಿಗೆ ಮಂತ್ರ ಗೊತ್ತಿತ್ತು. ಸೊ ಅಶ್ವಿನಿ ಕುಮಾರರ ಮಂತ್ರವನ್ನ ಜಪಿಸಿದಾಗ ಅಶ್ವಿನಿ ಕುಮಾರ್ ಅವರು ಪ್ರಕಟರಾಗ್ತಾರೆ. ಏನ್ ಬೇಕು ಅಂತ ಹೇಳಿದಾಗ, ತುಂಬಾ ಹಸುವಾಗ್ತಾ ಇದೆ, ಸಹಿಸ್ಕೊಳಕ್ ಆಗ್ತಾ ಇದೆ. ಆಯ್ತು, ನಿನ್ಗೋಸ್ಕರ ತಿಂಡಿ ತಂದಿದ್ದೀವಿ, ತಗೋ ಅಂತ. ಆಗ ಉಪಮನ್ಯು ಹೇಳ್ತಾನೆ, ಇಲ್ಲ, ನಾನು ತಿನ್ನಕ್ಕಾಗೋದಿಲ್ಲ, ಗುರುಗಳ ಅನುಮತಿ ಬೇಕು, ಗುರುಗಳ ಅನುಮತಿ ಇದ್ದಾಗೆ ಮಾತ್ರ ನಾನು ತಿಂತೇನೆ. ಸೊ ಈ ರೀತಿ ಅನ್ಫ್ಲಿಂಚಿಂಗ್ ಫೇತ್, ಗುರುಗಳ ಮಾತಿನ ಮೇಲೆ ಶ್ರದ್ಧೆ ನಿಷ್ಠೆ ಇಟ್ಟು ಅವನು ಜೀವನ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದ. ಸೊ ಅದಕ್ಕೋಸ್ಕರ ತಕ್ಷಣ ಅವ್ನು ಕಂಡು ಬಂದ್ಬಿಡ್ತು. ಸೊ ಗುರುಗಳ ಮಾತಿನಲ್ಲಿ ಶ್ರದ್ಧೆ ನಮ್ಗಿರ್ಬೇಕು, ಮತ್ತೆ ಸತ್ಯವನ್ನ ಹೇಳ್ಬೇಕು. ಗುರುಗಳ ಮುಂದೆ ಸುಳ್ಳು ಆಡಬಾರ್ದು. ರೈಟ್. A disciple should have a sincere desire for enlightenment and a truthfulness to the spiritual master. ಇದಕ್ಕೊಂದು ಕಥೆ ಇದೆ. ಸತ್ಯಕಾಮ ಮತ್ತೆ ಗೌತಮ ಋಷಿಗಳು. ಸತ್ಯಕಾಮ ಜವಾಲಿ ವೇಶ್ಯೆಯ ಮಗನಾಗಿದ್ದ. ಸೊ ಆದ್ರೆ ಇವನು ತುಂಬಾ ಬುದ್ಧಿವಂತ. ಸೊ ಗುರುಗಳಿಂದ
ವೇದ ಪಾಠವನ್ನ ಮಾಡಬೇಕು ಅಂತ ಇಚ್ಛೆಯಿಂದ ಗುರುಗಳ ಹತ್ರ ಬರ್ತಾರೆ. ಬಂದು ಕೇಳ್ತಾನೆ, ಗುರುಗಳೇ ನನ್ನನ್ನ ಶಿಷ್ಯನಾಗಿ ಸ್ವೀಕರಿಸ್ತೀರಾ ಅಂತ. ಆ ಗುರುಗಳು ಪ್ರಶ್ನೆ ಮಾಡ್ತಾರೆ, ನಿಮ್ಮ ತಂದೆ ತಾಯಿ ಯಾರು ಅಂತ. ಎಲ್ಲ ಕೇಳ್ಬೇಕಲ್ಲ, ಯಾರು, ನಿನ್ನ ಹಿನ್ನೆಲೆ ಏನು ಅಂತ. ಆಗ ಅವನು ಹೇಳ್ತಾನೆ, ನನ್ಗೆ ಗೊತ್ತಿಲ್ಲ, ನಾನು ತಾಯಿ ಕೇಳಿ ಹೇಳ್ತೀನಿ ಅಂತ. ಸೊ ತಾಯಿ ಹತ್ರ ಬಂದು ಕೇಳ್ತಾನೆ, ಅಮ್ಮ ನಮ್ಮ ತಂದೆ ಯಾರು, ತಂದೆ ಹೆಸರೇನು, ಗುರುಗಳು ಕೇಳ್ತಾ ಇದ್ದಾರೆ. ಆಗ ಅವಳು ಹೇಳ್ತಾಳೆ, ಜವಾಲಿ, ಓ ಮಗನೇ, ನಾನು ನಾನು ತುಂಬಾ ಪುರುಷರ ಜೊತೆ ಸಂಪರ್ಕವನ್ನು ಮಾಡಿದ್ದೇನೆ, ನಿನ್ನ ತಂದೆ ಯಾರು ಅಂತ ನನಗೆ ಗೊತ್ತಿಲ್ಲ. ಆಗ ಇವನು ನೇರವಾಗಿ ಗುರುಗಳ ಹತ್ರ ಹೋಗಿ ಹೇಳ್ತಾನೆ, ನಮ್ಮ ತಾಯಿ ಕೂಡ ಗೊತ್ತಿಲ್ಲ ಅಂತೆ ಯಾರು ತಂದೆ ಅಂತ. ಸೊ ಆ ಗುರುಗಳು ಹೇಳ್ತಾರೆ, ಸತ್ಯಕಾಮ, ನಾನು ನಿನ್ನನ್ನ ಶಿಷ್ಯನಾಗಿ ಸ್ವೀಕರಿಸ್ತೀನಿ. ಯಾಕಂದ್ರೆ ನಿನ್ನಲ್ಲಿ ಬ್ರಾಹ್ಮಣತ್ವ ಇದೆ. ನಿನ್ನ ತಂದೆ ಯಾರು ಅಂತ ಗೊತ್ತಿಲ್ಲ ಅಂತ ನೀನು ನೇರವಾಗಿ ನನಗೆ ಹೇಳಿದ್ದೀಯಾ, ನೀನು ಸತ್ಯವನ್ನು ನುಡಿತಾ ಇದೀಯಾ, ಅದಕ್ಕಾಗಿ ನಾನು ನಿನ್ನನ್ನ ಶಿಷ್ಯನಾಗಿ ಸ್ವೀಕರಿಸುತ್ತೇನೆ. ಯಾಕಂದ್ರೆ ನಿನ್ನ ಹತ್ರ ಬ್ರಾಹ್ಮಣತ್ವ ಇದೆ. ಬ್ರಾಹ್ಮಣರು ಸತ್ಯವನ್ನು ಹೇಳ್ತಾರೆ. ಬೇರೆ ಯಾರು ಆಗಿದ್ರೆ ಸುಳ್ಳು ಹೇಳ್ತಾ ಇದ್ರು, ಆದ್ರೆ ನೀನು ಸತ್ಯವನ್ನು ಹೇಳಿದೀಯ, ಅದಕ್ಕೆ ನಾನು ನಿನ್ನನ್ನ ಸ್ವೀಕರಿಸ್ತೇನೆ ಅಂತ. ಸೊ ಜಾತಿ ಅಥವಾ ಕುಲವನ್ನು ನೋಡ್ತಾ ಇರ್ಲಿಲ್ಲ, ಆ ಒಂದು ಗುಣವನ್ನ ನೋಡಿ ಗೌತಮ ಋಷಿಗಳು ಅವನನ್ನ ಶಿಷ್ಯನಾಗಿ ಸ್ವೀಕರಿಸ್ತಾರೆ. ಇದು ಚಾಂಡೋಗ್ಯ ಉಪನಿಷದಲ್ಲಿ ಕತೆ ಬರುತ್ತೆ. ರೈಟ್. ಸೊ ಈ ರೀತಿ ಹೇಗೆ ನಾವು ಒಬ್ಬ ಪ್ರಾಮಾಣಿಕ ಶಿಷ್ಯರಾಗಬೇಕು ಅನ್ನುವುದನ್ನ ಈ ಕಥೆಗಳ ಮುಖಾಂತರ, ಮತ್ತೆ ಈ ಭಗವದ್ಗೀತೆಯ 2ನೇ ಅಧ್ಯಾಯದ 7ನೇ ಶ್ಲೋಕದ ಮುಖಾಂತರ ನಾವು ಕಲ್ತಿದ್ದೇವೆ. ಸೊ ನಾವು ಕೂಡ ಆಧ್ಯಾತ್ಮಿಕ ಜೀವನದಲ್ಲಿ ಪ್ರಗತಿ ಮಾಡ್ಬೇಕಂದ್ರೆ ಈ ಗುಣಗಳನ್ನ ಬೆಳೆಸ್ಕೊಳ್ಳಬೇಕು. ತದ್ವಿಧಿ ಪ್ರಣಿಪಾದೇನ ಪರಿಪ್ರಶ್ನೆಯನ ಸೇವೆ. ಫಸ್ಟ್ ಗುರುಗಳಿಗೆ ಶರಣಗತರಾಗಬೇಕು, ವಿನಮ್ರವಾಗಿ ಶರಣಗತರಾಗಬೇಕು. ನಂತರ ಗುರುಗಳಿಂದ ಜಿಜ್ಞಾಸೆಯನ್ನು ಮಾಡಬೇಕು. ನಂತರ ಅವರ ಸೇವೆಯನ್ನ ಸಲ್ಲಿಸಬೇಕು. ಗುರುಗಳ ಮಾತಿನಲ್ಲಿ ದೃಢ ಶ್ರದ್ಧೆ, ದೃಢ ವಿಶ್ವಾಸವನ್ನು ಬೆಳೆಸ್ಕೊಳ್ಬೇಕು. ಆಗ ಮಾತ್ರ ನಾವು ಆಧ್ಯಾತ್ಮಿಕ ಪ್ರಗತಿ ಮಾಡಲು ಸಾಧ್ಯವಾಗುತ್ತೆ. ಮತ್ತೆ ಹಲವಾರು ಕಥೆಗಳನ್ನ ನಾವು ಕೇಳಿದ್ದೇವೆ. ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್, ನರ್ತನದಾಸ್ ಠಾಕೂರ್, ಮತ್ತೆ ರಾಜಾ ಪ್ರತಾಪ್ ರುದ್ರ, ಪರೀಕ್ಷಿತ್ ಮಹಾರಾಜರು, ಸತ್ಯಕಾಮ, ನಂತರ ಅರುಣಿ, ಉಪಮನ್ಯು, ಕೃಷ್ಣ, ಸುಧಾಮ. ಸೊ ಇವರ ಜೀವನದಿಂದ ನಾವು ಆದರ್ಶ ಶಿಷ್ಯರು ನಾವು ಹೇಗೆ ಆಗಬೇಕು ಅನ್ನೋದನ್ನ ಇವತ್ತು ಕಲ್ತಿದ್ದೀವಿ. ಓಕೆ. ಸೊ ಇಲ್ಲಿಗೆ ನಾನು ಇವತ್ತು ಕ್ಲಾಸ್ ನಿಲ್ಲಿಸ್ತೇನೆ. ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಕೇಳ್ಬೋದು. ಹರೇ ಕೃಷ್ಣ ಪ್ರಭು. ರೆಕಾರ್ಡಿಂಗ್ ಆಫ್ ಮಾಡಿ ಪ್ರಭು.